Hello everyone, welcome to our YouTube channel Science Patashala. ಎಲ್ಲರಿಗೂ ನಮಸ್ಕಾರ. ಇಂದು KRTET 2025 ಆಸ್ಪಿರೆಂಟ್ಸ್ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರುವ CDP ಕಾನ್ಸೆಪ್ಟ್ಸ್ ಅನ್ನು ಸಿಂಪಲ್ ಪ್ಲಸ್ ಎಕ್ಸಾಮ್ ಫೋಕಸ್ಡ್ ಆಗಿ ಕವರ್ ಮಾಡ್ತೀವಿ. ಸೊ CDP, that is nothing but Child Development and Pedagogy, helps us understand how children think, learn, behave and interact, which directly impacts classroom and MCQs. ಈ ಸೆಷನ್ನ ರಿಯಲ್ ಹೈಲೈಟ್ 50 super important most expected exam ready MCQs with clear explanations. I am focusing strongly on each and every MCQ logic so you can score confidently. 50 MCQs na rhythmic revision, clarity, guaranteed scoring boost. So watch till the end because ಇಂದು 50 MCQs ನ ಸಾಲ್ವ್ ಮಾಡಿದ ಸ್ಟೈಲ್ ನಿಮಗೆ CDP ಚಾಪ್ಟರ್ ಅನ್ನೇ ಕ್ರ್ಯಾಕ್ ಮಾಡೋ ಕಾನ್ಫಿಡೆನ್ಸ್ ನ ಕೊಡುತ್ತೆ. So let's begin our journey towards KRTET 2025 success with Science Patashala. Let us start today's session. So what is child development? So physical, cognitive, emotional, social growth. So child development ಅಂದರೆ ಮಗು ಬಾಡಿ, ಮೈಂಡ್, ಫೀಲಿಂಗ್ಸ್ ಮತ್ತು ಸೋಷಿಯಲ್ ಬಿಹೇವಿಯರ್ ಎಲ್ಲವನ್ನೂ ಗ್ರಾಜುವಲ್ ಆಗಿ ಡೆವಲಪ್ ಮಾಡೋ ಪ್ರಾಸೆಸ್. ಸೊ ಕಂಟಿನ್ಯೂಸ್, ಸೀಕ್ವೆನ್ಷಿಯಲ್, ಪ್ರಿಡಿಕ್ಟಬಲ್, ಪೇಸ್ ಡಿಫರ್ಸ್ ಪರ್ ಚೈಲ್ಡ್. ಸೊ ಡೆವಲಪ್ಮೆಂಟ್ ಕಂಟಿನ್ಯೂಸ್ ಆಗಿ ಫಿಕ್ಸ್ಡ್ ಆರ್ಡರ್ನಲ್ಲಿ ನಡೆಯುತ್ತೆ, ಬಟ್ ಈಚ್ ಚೈಲ್ಡ್ ಡೆವಲಪ್ ಆಗೋ ಸ್ಪೀಡ್ ಮಾತ್ರ ಡಿಫರೆಂಟ್. ಸೊ ಮ್ಯಾಚುರೇಷನ್ ಪ್ಲಸ್ ಎಕ್ಸ್ಪೀರಿಯನ್ಸ್, ದಟ್ ಇಸ್ ಡೆವಲಪ್ಮೆಂಟ್. ಸೊ ಮ್ಯಾಚುರಿಟಿ, ದಟ್ ಇಸ್ ದ ನ್ಯಾಚುರಲ್ ಗ್ರೋತ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಮತ್ತು ಲರ್ನಿಂಗ್ಗೆ ಸೇರಿ ಕಂಪ್ಲೀಟ್ ಡೆವಲಪ್ಮೆಂಟ್ ಶೇಪ್ ಮಾಡುತ್ತದೆ. ಸೊ ಇನ್ಫ್ಲೂಯೆನ್ಸ್ಡ್ ಬೈ ಬಯಾಲಜಿ ಅಂಡ್ ಎನ್ವಿರಾನ್ಮೆಂಟ್. ಸೊ ಚಿಲ್ಡ್ರನ್ ಡೆವಲಪ್ಮೆಂಟ್ಗೆ ಜೀನ್ಸ್ ಹಾಗೂ ಹೋಮ್, ಸ್ಕೂಲ್ ಎನ್ವೈರನ್ಮೆಂಟ್ ಎರಡೂ ಮೇಜರ್ ಇನ್ಫ್ಲೂಯೆನ್ಸ್ ಕೊಡುತ್ತದೆ. ನೆಕ್ಸ್ಟ್, ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್, ದಟ್ ಇಸ್ ಸಿಫಾಲೋಕೌಡಲ್, ಹೆಡ್ ಟು ಟೋ. ಸೊ ಡೆವಲಪ್ಮೆಂಟ್ ಟಾಪ್ ಡೌನ್ ಆಗಿ ನಡೆಯುತ್ತೆ. ಫಸ್ಟ್ ಹೆಡ್ ಕಂಟ್ರೋಲ್ ಬಂದು ನಂತರ ಬಾಡಿ ಮತ್ತು ಲೆಗ್ಸ್ ಡೆವಲಪ್ ಆಗುತ್ತದೆ. ಸೊ ದ ನೆಕ್ಸ್ಟ್ ಇಸ್ ಪ್ರಾಕ್ಸಿಮೋಡಿಸ್ಟಲ್, ದಟ್ ಇಸ್ ಸೆಂಟರ್ ಟು ಔಟ್ವರ್ಡ್. ಸೊ ಗ್ರೋತ್ ಸೆಂಟರ್ ಆಫ್ ದಿ ಬಾಡಿಯಿಂದ ಸ್ಟಾರ್ಟ್ ಆಗುತ್ತದೆ ಆಗಿ ಕೈಕಾಲುಗಳ ಔಟರ್ ಪಾರ್ಟ್ಸ್ ಕಡೆಗೆ ಪ್ರೋಗ್ರೆಸ್ ಆಗುತ್ತದೆ. ಸೊ ದ ನೆಕ್ಸ್ಟ್ ಇಸ್ ದ ಜನರಲ್ ಟು ಸ್ಪೆಸಿಫಿಕ್ ರೆಸ್ಪಾನ್ಸಸ್. ಇನಿಷಿಯಲಿ ಮಗು ಬ್ರಾಡ್ ಸಿಂಪಲ್ ಆಕ್ಷನ್ಸ್ ಮಾಡುತ್ತದೆ. ಸೊ ಲೇಟರ್ ಅವು ರಿಫೈನ್ಡ್ ಸ್ಪೆಸಿಫಿಕ್ ಸ್ಕಿಲ್ಸ್ ಆಗಿ ಡೆವಲಪ್ ಆಗುತ್ತದೆ. ಸೊ ಇಂಡಿವಿಜುವಲ್ ಪೇಸ್ ವೇರಿಯೇಷನ್, ಎವ್ರಿ ಚೈಲ್ಡ್ ತನ್ನದೇ ಯೂನಿಕ್ ಸ್ಪೀಡ್ ನಲ್ಲಿ ಡೆವಲಪ್ ಆಗುತ್ತಾನೆ. ಇವನ್ ಆರ್ಡರ್ ಸೇಮ್ ಆದರೆ ವೇಗ ಡಿಫರೆಂಟ್ ಆಗುತ್ತದೆ. ಸೊ ದ ನೆಕ್ಸ್ಟ್ ಇಸ್ ಕಂಟಿನ್ಯೂವಿಟಿ. ಕಂಟಿನ್ಯೂವಿಟಿ ಅಂದರೆ ಡೆವಲಪ್ಮೆಂಟ್ ಕಂಟಿನ್ಯೂಸ್ ಪ್ರಾಸೆಸ್, ಸಡನ್ಲಿ ಜಂಪ್ ಆಗೋದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಸ್ಮೂತ್ಲಿ ಪ್ರೋಗ್ರೆಸ್ ಆಗುತ್ತದೆ. ದ ನೆಕ್ಸ್ಟ್ ಇಸ್ ಪಿಜೆಟ್ಸ್ ಥಿಯರಿ. ಸೊ ಚಿಲ್ಡ್ರನ್ಸ್ ಆರ್ ಆಕ್ಟಿವ್ ಲರ್ನರ್ಸ್, ಅಂದರೆ ಕಿಡ್ಸ್ ಆಕ್ಟಿವ್ಲಿ ಎಕ್ಸ್ಪ್ಲೋರ್ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ ವರ್ಲ್ಡ್ ಬಗ್ಗೆ ಸ್ವತಃ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಮಾಡಿಕೊಳ್ಳುತ್ತಾರೆ. ಸೊ ಇವು ಯಾವ್ಯಾವ ಹಂತದಲ್ಲಿ ನಡೆಯುತ್ತದೆ? ಸೊ ದ ಫಸ್ಟ್ ಇಸ್ ಸೆನ್ಸರಿ ಮೋಟರ್, ದಟ್ ಈಸ್ 0 to 2 years, ದಟ್ ಈಸ್ ಆಬ್ಜೆಕ್ಟ್ ಪರ್ಮನೆನ್ಸ್. ಈ ಸ್ಟೇಜ್ ನಲ್ಲಿ ಮಗು ಸೆನ್ಸಸ್ ಪ್ಲಸ್ ಆಕ್ಷನ್ ಬಳಸಿ ಲರ್ನ್ ಮಾಡುತ್ತೆ ಮತ್ತು ಆಬ್ಜೆಕ್ಟ್ ಕಾಣದಿದ್ದರೂ ಎಕ್ಸಿಸ್ಟ್ ಆಗುತ್ತೆ ಅನ್ನುವ ಆಬ್ಜೆಕ್ಟ್ ಪರ್ಮನೆನ್ಸ್ ಡೆವಲಪ್ ಆಗುತ್ತದೆ. ಸೊ ದ ನೆಕ್ಸ್ಟ್ ಇಸ್ ಪ್ರೀ ಆಪರೇಷನಲ್, ದಟ್ ಈಸ್ 2 to 7 years, ದಟ್ ಈಸ್ ಈಗೋಸೆಂಟ್ರಿಸಮ್, ಇಮ್ಯಾಜಿನೇಷನ್. ಈ ಸ್ಟೇಜ್ ನಲ್ಲಿ ಇಮ್ಯಾಜಿನೇಷನ್ ಸ್ಟ್ರಾಂಗ್ ಆಗಿದ್ದು ಚಿಲ್ಡ್ರನ್ ವರ್ಲ್ಡ್ ಅನ್ನು ತಮ್ಮ ಪಾಯಿಂಟ್ ಆಫ್ ವ್ಯೂ, ದಟ್ ಈಸ್ ಈಗೋಸೆಂಟ್ರಿಸಮ್ ನಿಂದ ಮಾತ್ರ ನೋಡುವ ಟೆಂಡೆನ್ಸಿ ಇರುತ್ತದೆ. ಸೊ ದ ನೆಕ್ಸ್ಟ್ ಇಸ್ ಕಾಂಕ್ರೀಟ್ ಆಪರೇಷನಲ್, ದಟ್ ಈಸ್ 7 to 11 years, ದಟ್ ಈಸ್ ಕನ್ಸರ್ವೇಷನ್ ಲಾಜಿಕ್. ಮಕ್ಕಳು ಲಾಜಿಕಲ್ ಥಿಂಕಿಂಗ್ ಸ್ಟಾರ್ಟ್ ಮಾಡ್ತಾರೆ ಮತ್ತು ಕ್ವಾಂಟಿಟಿ ಶೇಪ್ ಚೇಂಜ್ ಆದರೂ ಸೇಮ್ ಇರುತ್ತೆ ಅನ್ನುವ ಕನ್ಸರ್ವೇಷನ್ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳುತ್ತಾರೆ. ಸೊ ದ ನೆಕ್ಸ್ಟ್ ಇಸ್ ಫಾರ್ಮಲ್ ಆಪರೇಷನಲ್, ದಟ್ ಈಸ್ 11 plus, ಅಬ್ಸ್ಟ್ರಾಕ್ಟ್ ಥಿಂಕಿಂಗ್. ಸೊ ಟೀನ್ಸ್ ಅಬ್ಸ್ಟ್ರಾಕ್ಟ್, ಹೈಪೋಥೆಟಿಕಲ್ ಥಿಂಕಿಂಗ್ ಮತ್ತು ಅಡ್ವಾನ್ಸ್ಡ್ ರೀಸನಿಂಗ್ ಸ್ಕಿಲ್ಸ್ ಡೆವಲಪ್ ಮಾಡಿಕೊಳ್ಳುತ್ತಾರೆ. ಸೊ ಕನ್ಸರ್ವೇಷನ್ ಬಿಲಾಂಗ್ಸ್ ಟು ಕಾಂಕ್ರೀಟ್ ಸ್ಟೇಜ್. ಸೊ ಕನ್ಸರ್ವೇಷನ್ ಕಾನ್ಸೆಪ್ಟ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ನಲ್ಲಿ ಮಾತ್ರ ಫುಲ್ಲಿ ಡೆವಲಪ್ ಆಗುತ್ತದೆ. ನೆಕ್ಸ್ಟ್ ಇಸ್ ವೈಗೋಟ್ಸ್ಕಿ ಥಿಯರಿ. ಸೊ ಲರ್ನಿಂಗ್ ಥ್ರೂ ಸೋಷಿಯಲ್ ಇಂಟರಾಕ್ಷನ್ಸ್, ಲರ್ನಿಂಗ್ ಥ್ರೂ ಸೋಷಿಯಲ್ ಇಂಟರಾಕ್ಷನ್ಸ್. ಮಕ್ಕಳು ಅದರ್ಸ್ ಜೊತೆಗೆ ಇಂಟರಾಕ್ಟ್ ಮಾಡ್ತಾ ಲರ್ನಿಂಗ್ ಬಿಲ್ಡ್ ಮಾಡಿಕೊಳ್ಳುತ್ತಾರೆ. ಸೊ ಲರ್ನಿಂಗ್ ಇಸ್ ಸೋಷಿಯಲಿ ಡ್ರಿವನ್. ಸೊ ದ ನೆಕ್ಸ್ಟ್ ಇಸ್ ZPD ಟಾಸ್ಕ್ ವಿತ್ ಗೈಡೆನ್ಸ್. ಸೊ ZPD ಅಂದರೆ ಚೈಲ್ಡ್ ಇಂಡಿಪೆಂಡೆಂಟ್ ಆಗಿ ಮಾಡ್ದಾಗ್ಲೇನೆ ಬಟ್ ಲಿಟಲ್ ಗೈಡೆನ್ಸ್ ಕೊಟ್ಟರೆ ಕಂಪ್ಲೀಟ್ ಮಾಡೋ ಟಾಸ್ಕ್ಸ್. ಸೊ ದ ನೆಕ್ಸ್ಟ್ ಇಸ್ ಸ್ಕ್ಯಾಫ್ ಹೋಲ್ಡಿಂಗ್, ದಟ್ ಇಸ್ ಟೀಚರ್ ಸಪೋರ್ಟ್.
ಸೊ ಟೀಚರ್ ಆರ್ ಎಲ್ಡರ್ ನೀಡೋ ಟೆಂಪರರಿ ಸಪೋರ್ಟ್ ಸ್ಕ್ಯಾಫೋಲ್ಡಿಂಗ್ ಆಗಿ ಚೈಲ್ಡ್ಸ್ಗೆ ಸ್ಕಿಲ್ ಸ್ಲೋಲಿ ಇಂಡಿಪೆಂಡೆಂಟ್ಲಿ ಮಾಸ್ಟರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತದೆ. ಸೊ ಲ್ಯಾಂಗ್ವೇಜಸ್ ಡ್ರಿವನ್ ಕಾಗ್ನಿಷನ್, ಸೊ ದಟ್ ಈಸ್ ವೈಗೋಟ್ಸ್ಕಿ ಪ್ರಕಾರ ಲ್ಯಾಂಗ್ವೇಜ್ ಥಿಂಕಿಂಗ್ಗೆ ಮೇನ್ ಟೂಲ್. ಮಾತಾಡೋದು ಕಾಗ್ನಿಷನ್ ಡೆವಲಪ್ ಮಾಡುತ್ತದೆ. ಸೊ ಸೋಷಿಯಲ್ ಲರ್ನಿಂಗ್ ಪ್ರಾಸೆಸ್, ಸೊ ಲರ್ನಿಂಗ್ ಸೊಸೈಟಿ, ಕಲ್ಚರ್, ಪೀಪಲ್ ಇಂಟರಾಕ್ಷನ್ ಮೂಲಕವಾಗುವ ಕಂಟಿನ್ಯೂಸ್ ಸೋಷಿಯಲ್ ಪ್ರಾಸೆಸ್. ನೆಕ್ಸ್ಟ್ ಕೋಲ್ಬರ್ಗ್ಸ್ ಮಾರಲ್ ಡೆವಲಪ್ಮೆಂಟ್. ಸೊ ಲೆವೆಲ್ಸ್ ಇದಾವೆ. ದ ಫಸ್ಟ್ ಈಸ್ ಪ್ರೀ ಕನ್ವೆನ್ಷನಲ್ ಪನಿಷ್ಮೆಂಟ್ ಆರ್ ರಿವಾರ್ಡ್. ಈ ಲೆವೆಲ್ನಲ್ಲಿ ಚೈಲ್ಡ್ ಮೊರಾಲಿಟಿ ಅನ್ನೋದು ಪನಿಷ್ಮೆಂಟ್ ತಪ್ಪಿಸೋದು ಮತ್ತು ರಿವಾರ್ಡ್ ಪಡೆಯೋದು ಮೇಲೆ ಬೇಸ್ ಆಗಿರುತ್ತದೆ. ಸೊ ದ ನೆಕ್ಸ್ಟ್ ಈಸ್ ಕನ್ವೆನ್ಷನಲ್ ಸೋಷಿಯಲ್ ಅಪ್ರೂವಲ್ ಲಾ ಆರ್ ಆರ್ಡರ್. ಈ ಸ್ಟೇಜ್ನಲ್ಲಿ ಬಿಹೇವಿಯರ್ ಸೊಸೈಟಿ ಅಪ್ರೂವ್ ಮಾಡ್ತದ, ರೂಲ್ಸ್ ಫಾಲೋ ಆಗ್ತದ ಅನ್ನೋ ಲಾ ಅಂಡ್ ಆರ್ಡರ್ ಥಿಂಕಿಂಗ್ ಮೇಲೆ ಡಿಪೆಂಡ್ ಆಗುತ್ತದೆ. ಸೊ ದ ನೆಕ್ಸ್ಟ್ ಈಸ್ ಪೋಸ್ಟ್ ಕನ್ವೆನ್ಷನಲ್, ದಟ್ ಈಸ್ ಯೂನಿವರ್ಸಲ್ ಎಥಿಕ್ಸ್. ಇಲ್ಲಿ ಪೀಪಲ್ ಯೂನಿವರ್ಸಲ್ ಮಾರಲ್ ಪ್ರಿನ್ಸಿಪಲ್ಸ್ ದಟ್ ಈಸ್ ಜಸ್ಟಿಸ್ ಮತ್ತು ಹ್ಯೂಮನ್ ರೈಟ್ಸ್ ಆಧರಿಸಿ ಡಿಸಿಷನ್ ತೆಗೆದುಕೊಳ್ಳುತ್ತಾರೆ. ಸೊ ಎಕ್ಸಾಂಪಲ್, ರೂಲ್ಸ್ ಫಾಲೋಡ್ ಟು ಅವಾಯ್ಡ್ ಪೊಲೀಸ್ ಪನಿಷ್ಮೆಂಟ್, ಪ್ರೀ ಕನ್ವೆನ್ಷನಲ್. ಸೊ ಪೊಲೀಸ್ ಪನಿಷ್ಮೆಂಟ್ ತಪ್ಪಿಸಲು ಮಾತ್ರ ರೂಲ್ಸ್ ಫಾಲೋ ಮಾಡ್ತಿದ್ರೆ ಅದು ಪ್ರೀ ಕನ್ವೆನ್ಷನಲ್ ಲೆವೆಲ್ ಆಫ್ ಮೊರಾಲಿಟಿ. ನೆಕ್ಸ್ಟ್ ಬ್ರೂನರ್ಸ್ ಲರ್ನಿಂಗ್ ಥಿಯರಿ. ಸೊ ಡಿಸ್ಕವರಿ ಲರ್ನಿಂಗ್, ಸ್ಟೂಡೆಂಟ್ಸ್ ಸ್ವತಃ ಎಕ್ಸ್ಪ್ಲೋರ್ ಮಾಡಿ ಕಾನ್ಸೆಪ್ಟ್ಸ್ ಕಂಡು ಹಿಡಿದು ಲರ್ನ್ ಮಾಡುವ ಪ್ರೋಸೆಸ್ ಅನ್ನು ಬ್ರೂನರ್ ಡಿಸ್ಕವರಿ ಲರ್ನಿಂಗ್ ಅಂತ ಕರೆಯುತ್ತಾರೆ. ಸೊ ಇದರಲ್ಲಿ ಫಸ್ಟ್ ಎನಾಕ್ಟಿವ್ ಬೈ ಡೂಯಿಂಗ್. ಸೊ ಈ ಮೋಡ್ನಲ್ಲಿ ಮಗು ಹ್ಯಾಂಡ್ಸ್ ಆನ್ ಆಕ್ಷನ್ ಮೂಲಕ ಲರ್ನಿಂಗ್ ಮಾಡುತ್ತೆ. ಸೊ ಲರ್ನಿಂಗ್ ಬೈ ಡೂಯಿಂಗ್. ಸೊ ದ ನೆಕ್ಸ್ಟ್ ಈಸ್ ಐಕಾನಿಕ್, ದಟ್ ಈಸ್ ಯೂಸಿಂಗ್ ಇಮೇಜಸ್. ಸೊ ಇಮೇಜಸ್, ಪಿಕ್ಚರ್ಸ್, ಡೈಗ್ರಾಮ್ಸ್ ಬಳಸಿಕೊಂಡು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡೋದು ಐಕಾನಿಕ್ ಮೋಡ್. So the third is symbolic, that is language based. So language, words, symbols ಮೂಲಕ abstract ideas learn ಮಾಡೋದು symbolic mode. Next, Thorndike's laws. So trial and error learning. So what is here trial and error learning? So students different attempts try ಮಾಡಿ correct response ಕಂಡು ಹಿಡಿಯೋದನ್ನ trial and error learning ಅಂತಾರೆ. So the first is readiness, prepared mind learn wells. ಸೊ ಚಿಲ್ಡ್ರನ್ ಮೆಂಟಲಿ ರೆಡಿ ಇದ್ದಾಗ ಲರ್ನಿಂಗ್ ಫಾಸ್ಟರ್ ಆಗುತ್ತದೆ. ಸೊ ರೆಡಿನೆಸ್ ಲರ್ನಿಂಗ್ಗೆ ಒಂದು ಕೀ. ಸೊ ಎಕ್ಸಸೈಸ್, ದಟ್ ಈಸ್ ಪ್ರಾಕ್ಟೀಸ್ ಸ್ಟ್ರೆಂಥನ್ಸ್ ಲರ್ನಿಂಗ್. ಸೊ ಪ್ರಾಕ್ಟೀಸ್ ಹೆಚ್ಚು ಮಾಡಿದಷ್ಟು ಲರ್ನಿಂಗ್ ಸ್ಟ್ರಾಂಗ್ ಅಂಡ್ ಪರ್ಮನೆಂಟ್ ಆಗುತ್ತದೆ. ಸೊ ಎಫೆಕ್ಟ್ ರಿವಾರ್ಡ್ ರಿಎನ್ಫೋರ್ಸಸ್ ಬಿಹೇವಿಯರ್. ಸೊ ಪ್ಲೆಸೆಂಟ್ ಔಟ್ಕಮ್ಸ್ ಬಂದರೆ ಬಿಹೇವಿಯರ್ ರಿಪೀಟ್ ಆಗುತ್ತೆ. ಸೊ ರಿವಾರ್ಡ್ ಲರ್ನಿಂಗ್ ಅನ್ನು ಬೂಸ್ಟ್ ಮಾಡುತ್ತದೆ. ಸೊ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಇನ್ ಕ್ಲಾಸ್ ವರ್ಕ್ಸ್ ಎಫೆಕ್ಟಿವ್ಲಿ. ಸೊ ಕ್ಲಾಸ್ ರೂಮ್ಸ್ ನಲ್ಲಿ ಪ್ರೇಸ್, ರಿವಾರ್ಡ್ ಕೊಟ್ಟರೆ ಸ್ಟೂಡೆಂಟ್ಸ್ ಮೋಟಿವೇಶನ್ ಹೆಚ್ಚಾಗಿ ಬಿಹೇವಿಯರ್ ಕ್ವಿಕ್ ಆಗಿ ಇಂಪ್ರೂವ್ ಆಗುತ್ತದೆ. ನೆಕ್ಸ್ಟ್ ಬಂಡೂರಾಸ್ ಸೋಷಿಯಲ್ ಲರ್ನಿಂಗ್. ಸೊ ಲರ್ನಿಂಗ್ ಬೈ ಅಬ್ಸರ್ವೇಷನ್ ಅಂಡ್ ಇಮಿಟೇಷನ್. ಸೊ ಲರ್ನಿಂಗ್ ಬೈ ಅಬ್ಸರ್ವೇಷನ್ ಅಂಡ್ ಇಮಿಟೇಷನ್. ಸೊ ಚಿಲ್ಡ್ರನ್ ಅದರ್ಸ್ ಅನ್ನ ಅಂದ್ರೆ ಹೊರಗಡೆಯವ್ರನ್ನ ನೋಡುವುದರಿಂದ ಮತ್ತು ಅವರನ್ನ ಇಮಿಟೇಟ್ ಮಾಡುವುದರಿಂದ ಲರ್ನಿಂಗ್ ಬಿಲ್ಡ್ ಮಾಡಿಕೊಳ್ಳುತ್ತಾರೆ. ಸೊ ದ ನೆಕ್ಸ್ಟ್ ಇಸ್ ಬೋಬೋ ಡಾಲ್ ಎಕ್ಸ್ಪೆರಿಮೆಂಟ್ ಪ್ರೂವ್ಡ್ ಮಿಮಿಕಿಂಗ್ ಆಫ್ ಅಗ್ರೆಸಿವ್ ಮಾಡೆಲ್ಸ್. ಸೊ ಬೋಬೋ ಡಾಲ್ ಎಕ್ಸ್ಪೆರಿಮೆಂಟ್ಸ್ ಕಿಡ್ಸ್ ಅಗ್ರೆಸಿವ್ ಅಡಲ್ಟ್ ಮಾಡೆಲ್ಸ್ ನೋಡಿದರೆ ಅವರ ಅಗ್ರೆಸಿವ್ ಆಕ್ಷನ್ಸ್ ಅನ್ನ ಕಾಪಿ ಮಾಡ್ತಾರಾ ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸಿತು. ಸೊ ದ ನೆಕ್ಸ್ಟ್ ಇಸ್ ಟೀಚರ್ಸ್ ಅಂಡ್ ಪೇರೆಂಟ್ಸ್ ಆರ್ ಸ್ಟ್ರಾಂಗ್ ರೋಲ್ ಮಾಡೆಲ್ಸ್. ಸೊ ಚಿಲ್ಡ್ರನ್ಸ್ ಬಿಹೇವಿಯರ್ ಅಂಡ್ ಅಟಿಟ್ಯೂಡ್ಸ್ ಮೋಸ್ಟ್ಲಿ ಟೀಚರ್ಸ್ ಮತ್ತು ಪೇರೆಂಟ್ಸ್ ಅನ್ನು ರೋಲ್ ಮಾಡೆಲ್ ಆಗಿ ಅಬ್ಸರ್ವ್ ಮಾಡಿ ಲರ್ನ್ ಮಾಡ್ತಾರೆ. ನೆಕ್ಸ್ಟ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಇನ್ ದಟ್ ಟೈಪ್ಸ್, ದಟ್ ಈಸ್ ಪಾಸಿಟಿವ್ ಟ್ರಾನ್ಸ್ಫರ್, ಓಕೆ, ಏಡ್ಸ್ ನ್ಯೂ ಲರ್ನಿಂಗ್. ಸೊ ಒಂದು ಸ್ಕಿಲ್ ಲರ್ನ್ ಮಾಡಿದರೆ ನೆಕ್ಸ್ಟ್ ಸ್ಕಿಲ್ ಕಲಿಯಲು ಈಸಿ ಆಗ್ತಿದೆ. ಸೊ ಅದು ಪಾಸಿಟಿವ್ ಟ್ರಾನ್ಸ್ಫರ್. ಸೊ ದ ನೆಕ್ಸ್ಟ್ ಈಸ್ ನೆಗೆಟಿವ್ ಟ್ರಾನ್ಸ್ಫರ್, ದಟ್ ಈಸ್ ಹಿಂಡರ್ಸ್ ಲರ್ನಿಂಗ್. ಸೊ ಓಲ್ಡ್ ಲರ್ನಿಂಗ್ ಹೊಸ ಲರ್ನಿಂಗ್ಗೆ ಕನ್ಫ್ಯೂಸ್ ಅಥವಾ ಹಿಂಡರ್ ಮಾಡಿದರೆ ಅದು ನೆಗೆಟಿವ್ ಟ್ರಾನ್ಸ್ಫರ್ ಆಗುತ್ತದೆ. ಸೊ ದ ನೆಕ್ಸ್ಟ್ ಈಸ್ ಝೀರೋ ಟ್ರಾನ್ಸ್ಫರ್ ಆರ್ ನೋ ಇಂಪ್ಯಾಕ್ಟ್. ಸೊ ಪ್ರೀವಿಯಸ್ ಲರ್ನಿಂಗ್ ಹೊಸ ಲರ್ನಿಂಗ್ ಮೇಲೆ ಯಾವುದೇ ಪರಿಣಾಮ ಇಲ್ಲದಿದ್ದರೆ ಅದು ಝೀರೋ ಟ್ರಾನ್ಸ್ಫರ್. ಸೊ ಎಕ್ಸಾಂಪಲ್ ಸೈಕಲ್ ಲರ್ನಿಂಗ್, ಬೈಕ್ ಲರ್ನಿಂಗ್. ಸೊ ಸೈಕಲ್ ಲರ್ನ್ ಮಾಡಿದ್ದು ಬೈಕ್ ಬ್ಯಾಲೆನ್ಸ್ ಕ್ವಿಕ್ಲಿ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತದೆ. ದಟ್ ಈಸ್ ಇಟ್ ಈಸ್ ಅ ಪಾಸಿಟಿವ್ ಟ್ರಾನ್ಸ್ಫರ್. ನೆಕ್ಸ್ಟ್ ಇಂಟೆಲಿಜೆನ್ಸ್, ದಟ್ ಈಸ್ ಪ್ರಾಬ್ಲಮ್ ಸಾಲ್ವಿಂಗ್ ಪ್ಲಸ್ ಅಡಾಪ್ಟೇಷನ್. ಸೊ ಇಂಟೆಲಿಜೆನ್ಸ್ ಅಂದರೆ ನ್ಯೂ ಸಿಚುವೇಶನ್ಸ್ಗೆ ಅಡ್ಜಸ್ಟ್ ಆಗೋ ಎಬಿಲಿಟಿ ಮತ್ತು ಪ್ರಾಬ್ಲಮ್ ಸ್ಮಾರ್ಟ್ಲಿ ಸಾಲ್ವ್ ಮಾಡುವ ಒಂದು ಸ್ಕಿಲ್. ಸೊ ಬಿನೆಟ್, ದಟ್ ಈಸ್ ಮೆಂಟಲ್ ಏಜ್ ಅಂಡ್ ಐಕ್ಯೂ ಕಾನ್ಸೆಪ್ಟ್.
that is IQ is equal to MA divided by CA into 100. ಸೊ ಬಿನೆಟ್ ಇಂಟೆಲಿಜೆನ್ಸ್ ಮೆಷರ್ ಮಾಡಲು ಸೊ ಮೆಂಟಲ್ ಏಜ್ ಐಡಿಯಾ ಕೊಟ್ಟು ದಟ್ ಈಸ್ IQ is equal to MA divided by CA into 100 ಫಾರ್ಮುಲಾ ಇಂಟ್ರೊಡ್ಯೂಸ್ ಮಾಡಿದರು. ಸೊ ದ ನೆಕ್ಸ್ಟ್ ಈಸ್ ಹಿಯರ್ ಗಾರ್ಡ್ನರ್ ದಟ್ ಈಸ್ 8 ಇಂಟೆಲಿಜೆನ್ಸ್. ಸೊ ಗಾರ್ಡ್ನರ್ ಹೇಳಿದಂತೆ ಇಂಟೆಲಿಜೆನ್ಸ್ ಒಂದೇ ಟೈಪ್ ಅಲ್ಲ, ಮಲ್ಟಿಪಲ್ ಟ್ಯಾಲೆಂಟ್ ಸೇರಿ 8 ಇಂಟೆಲಿಜೆನ್ಸಸ್ ರೂಪವಾಗಿದೆ. ಸೊ ಹಿಯರ್ ಸ್ಟರ್ನ್ಬರ್ಗ್ ದಟ್ ಈಸ್ ಅನಾಲಿಟಿಕಲ್, ಕ್ರಿಯೇಟಿವ್, ಪ್ರಾಕ್ಟಿಕಲ್. ಸೊ ಸ್ಟರ್ನ್ಬರ್ಗ್ ಪ್ರಕಾರ ಸ್ಮಾರ್ಟ್ನೆಸ್ 3 ಪಾರ್ಟ್ಸ್ ದಟ್ ಈಸ್ ಅನಾಲಿಸಿಸ್, ಕ್ರಿಯೇಟಿವ್ ಮತ್ತು ಪ್ರಾಕ್ಟಿಕಲ್ ಲೈಫ್ ಸ್ಕಿಲ್ಸ್ ಪ್ರಕಾರ ಇದೆ. ಸೊ IQ 90 to 110 ನಾರ್ಮಲ್ ಪ್ಲಸ್ 120 ಪ್ಲಸ್ ಗಿಫ್ಟೆಡ್. ಸೊ IQ ರೇಂಜ್ 90 to 110 ನಾರ್ಮಲ್, ಆದರೆ 120ಕ್ಕಿಂತ ಹೆಚ್ಚಿಗೆ ಇದ್ದರೆ ಚೈಲ್ಡ್ ಅಕಾಡೆಮಿಕಲಿ ಗಿಫ್ಟೆಡ್ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಇಂಡಿವಿಜುವಲ್ ಡಿಫರೆನ್ಸಸ್ ದಟ್ ಈಸ್ ಇಲ್ಲಿ ಇಂಡಿವಿಜುವಲ್ ಡಿಫರೆನ್ಸಸ್ ಒಳಗೆ ಏನೇನು ಬರ್ತದೆ, ಯುನಿಕ್ ಇಂಟೆಲಿಜೆನ್ಸ್, ಇಂಟರೆಸ್ಟ್, ಆಪ್ಟಿಟ್ಯೂಡ್, ಲರ್ನಿಂಗ್ ಪೇಸ್. ಎವರಿ ಚೈಲ್ಡ್ ತನ್ನ ಓನ್ ಇಂಟೆಲಿಜೆನ್ಸ್, ಇಂಟ್ರೆಸ್ಟ್, ಆಪ್ಟಿಟ್ಯೂಡ್ ಮತ್ತು ಲರ್ನಿಂಗ್ ಸ್ಪೀಡ್ ನಲ್ಲಿ ಕಂಪ್ಲೀಟ್ಲಿ ಯೂನಿಕ್ ಆಗಿರ್ತಾನೆ. ಸೊ ಪ್ರೊವೈಡ್ ಡಿಫರೆನ್ಶಿಯೇಟೆಡ್ ಫ್ಲೆಕ್ಸಿಬಲ್ ಇನ್ಸ್ಟ್ರಕ್ಷನ್. ಸೊ ಟೀಚರ್ಸ್ ಡಿಫರೆಂಟ್ ಮೆಥಡ್ಸ್ ಹಾಗೂ ಫ್ಲೆಕ್ಸಿಬಲ್ ಟೀಚಿಂಗ್ ಬಳಸಿ ಈಚ್ ಚೈಲ್ಡ್ಗೆ ಸೂಟ್ ಆಗುವ ಲರ್ನಿಂಗ್ ಅಪಾರ್ಚುನಿಟೀಸ್ ಕೊಡಬೇಕು. ಸೊ ಅವಾಯ್ಡ್ ಕಂಪೇರಿಂಗ್ ಚಿಲ್ಡ್ರನ್ಸ್ ಟು ಪ್ರಿಸರ್ವ್ ಕಾನ್ಫಿಡೆನ್ಸ್. ಸೊ ಚಿಲ್ಡ್ರನ್ಸ್ ಅನ್ನ ಕಂಪೇರ್ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತದೆ. ಸೊ ಕಂಪ್ಯಾರಿಸನ್ ಅವಾಯ್ಡ್ ಮಾಡಿ ಪಾಸಿಟಿವ್ ಸಪೋರ್ಟ್ ನೀಡಬೇಕು. ನೆಕ್ಸ್ಟ್ ಇಸ್ ಮೋಟಿವೇಶನ್. ಸೊ ಇಂಟ್ರೆನ್ಸಿಕ್ ದಟ್ ಇಸ್ ಇಂಟರ್ನಲ್ ಡ್ರೈವ್. ಸೊ ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂದರೆ ಚೈಲ್ಡ್ ತನ್ನ ಇಂಟ್ರೆಸ್ಟ್ ಮತ್ತು ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಗಾಗಿ ಲರ್ನ್ ಮಾಡೋ ಇಂಟರ್ನಲ್ ಡ್ರೈವ್. ಸೊ ಎಕ್ಸ್ಟ್ರೆನ್ಸಿಕ್ ದಟ್ ಇಸ್ ರಿವಾರ್ಡ್ಸ್, ಮಾರ್ಕ್ಸ್. ಸೊ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ರಿವಾರ್ಡ್ಸ್, ಮಾರ್ಕ್ಸ್, ಪ್ರೇಸ್ ಮುಂತಾದ ಎಕ್ಸ್ಟರ್ನಲ್ ಬೆನಿಫಿಟ್ಸ್ ಮೂಲಕ ಲರ್ನಿಂಗ್ಗೆ ಪುಷ್ ಮಾಡುತ್ತದೆ. ಸೊ ಮ್ಯಾಸ್ಲೋ ಹೈರಾರ್ಕಿ ಫಿಸಿಯೋಲಾಜಿಕಲ್, ಸೇಫ್ಟಿ, ಲವ್, ಎಸ್ಟೀಮ್, ಸೆಲ್ಫ್ ಆಕ್ಚುಯಲೈಸೇಷನ್. ಸೊ ಮ್ಯಾಸ್ಲೋ ಪ್ರಕಾರ ಬೇಸಿಕ್ ನೀಡ್ಸ್ ಸ್ಯಾಟಿಸ್ಫೈ ಆದ ಮೇಲೆ ಮಾತ್ರ ಚೈಲ್ಡ್ ಹೈಯರ್ ಗೋಲ್ಸ್ ದಟ್ ಈಸ್ ಕಾನ್ಫಿಡೆನ್ಸ್ ಹಾಗೂ ಸೆಲ್ಫ್ ಆಕ್ಚುಯಲೈಸೇಷನ್ ಕಡೆ ಮೂವ್ ಆಗ್ತಾನೆ. ಸೊ ಯೂಸ್ ಪ್ರೇಸ್ ಫೀಡ್ಬ್ಯಾಕ್ ಪರ್ಪಸ್ಫುಲ್ ಟಾಸ್ಕ್ಸ್. ಸೊ ಟೀಚರ್ ಟೈಮ್ಲಿ ಪ್ರೇಸ್, ಕ್ಲಿಯರ್ ಫೀಡ್ಬ್ಯಾಕ್ ಮತ್ತು ಮೀನಿಂಗ್ಫುಲ್ ಟಾಸ್ಕ್ ಕೊಡೋದ್ರಿಂದ ಸ್ಟೂಡೆಂಟ್ಸ್ ಮೋಟಿವೇಶನ್ ಸ್ಟ್ರಾಂಗ್ಲಿ ಇನ್ಕ್ರೀಸ್ ಆಗುತ್ತದೆ. ನೆಕ್ಸ್ಟ್ ಈಸ್ ಅಸೆಸ್ಮೆಂಟ್ ಅಂಡ್ ಎವ್ಯಾಲ್ಯೂಯೇಷನ್. ಸೊ ಇದರಲ್ಲಿ ಫಾರ್ಮೇಟಿವ್ ದಟ್ ಈಸ್ ಆನ್ ಗೋಯಿಂಗ್. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ ಕ್ಲಾಸ್ ರೂಮ್ ವೇಳೆ ಕಂಟಿನ್ಯೂಸ್ ಆಗಿ ಸ್ಟೂಡೆಂಟ್ ಪ್ರೋಗ್ರೆಸ್ ಚೆಕ್ ಮಾಡುವ ಒಂದು ಆನ್ ಗೋಯಿಂಗ್ ಪ್ರಾಸೆಸ್. ಸೊ ಸಮೇಟಿವ್ ಟರ್ಮ್ ಎಂಡ್. ಸಮೇಟಿವ್ ಅಸೆಸ್ಮೆಂಟ್ ಟರ್ಮ್ ಎಂಡ್ ಅಥವಾ ಇಯರ್ ಎಂಡ್ ನಲ್ಲಿ ಓವರ್ ಆಲ್ ಲರ್ನಿಂಗ್ ಮೆಷರ್ ಮಾಡೋ ಒಂದು ಫೈನಲ್ ಎವ್ಯಾಲ್ಯೂಯೇಷನ್. ಸೊ ದ ನೆಕ್ಸ್ಟ್ ಇಸ್ ಡಯಾಗ್ನೋಸ್ಟಿಕ್ ದಟ್ ಇಸ್ ಪ್ರಾಬ್ಲಮ್ ಐಡೆಂಟಿಫಿಕೇಶನ್. ಸೊ ಡಯಾಗ್ನೋಸ್ಟಿಕ್ ಟೆಸ್ಟ್ ಸ್ಟೂಡೆಂಟ್ಸ್ ಯಾವ ಏರಿಯಾನಲ್ಲಿ ಡಿಫಿಕಲ್ಟಿ ಎದುರಿಸುತ್ತಿದ್ದಾರೆ ಅನ್ನೋದನ್ನ ಐಡೆಂಟಿಫೈ ಮಾಡಲು ಯೂಸ್ ಆಗುತ್ತದೆ. ಸೊ ದ ನೆಕ್ಸ್ಟ್ ಈಸ್ ಅಚೀವ್ಮೆಂಟ್ ಟೆಸ್ಟ್ ದಟ್ ಈಸ್ ಲರ್ನಿಂಗ್ ಮೆಷರ್ಮೆಂಟ್. ಸೊ ಅಚೀವ್ಮೆಂಟ್ ಟೆಸ್ಟ್ ಸ್ಟೂಡೆಂಟ್ಸ್ ಲರ್ನ್ ಕಂಟೆಂಟ್ ಎಷ್ಟು ಮಾಸ್ಟರ್ ಮಾಡಿದ್ದಾರೆ ಅನ್ನುವುದನ್ನ ಮೆಷರ್ ಮಾಡುತ್ತದೆ. ಸೊ ದ ಕ್ವಾಲಿಟೀಸ್ ಆಫ್ ಗುಡ್ ಟೆಸ್ಟ್ ಇನ್ ದಟ್ ವ್ಯಾಲಿಡಿಟಿ. ಸೊ ವ್ಯಾಲಿಡಿಟಿ ಅಂದ್ರೆ ಏನು, ಟೆಸ್ಟ್ ಏನು ಮೆಷರ್ ಮಾಡಬೇಕು ಅಂತ ಡಿಸೈಡ್ ಮಾಡೋದ ಅದನ್ನೇ ನಾವು ಕರೆಕ್ಟ್ ಆಗಿ ಮೆಷರ್ ಮಾಡೋ ಪ್ರಾಪರ್ಟಿನ ವ್ಯಾಲಿಡಿಟಿ ಅಂತ ಹೇಳ್ತೀವಿ. ಸೊ ರಿಲಯಬಿಲಿಟಿ. ಸೊ ವಾಟ್ ಈಸ್ ರಿಲಯಬಿಲಿಟಿ ಹಿಯರ್, ಸೇಮ್ ಟೆಸ್ಟ್ ರಿಪೀಟೆಡ್ ಮಾಡಿದರೂ ಕನ್ಸಿಸ್ಟೆಂಟ್ ರಿಸಲ್ಟ್ ಬರೋದನ್ನ ನಾವು ರಿಲಯಬಿಲಿಟಿ ಅಂತ ಹೇಳ್ತೀವಿ. ಯಾವುದೇ ಒಂದು ಟೆಸ್ಟ್ ತಗೊಂಡಾಗ ಸೇಮ್ ರಿಸಲ್ಟ್ಸ್ ಬರ್ತಾ ಹೋಗ್ತದೆ, ಅದಕ್ಕೆ ನಾವು ರಿಲಯಬಿಲಿಟಿ ಅಂತ ಹೇಳ್ತೀವಿ. ಸೊ ಆಬ್ಜೆಕ್ಟಿವಿಟಿ. ಸೊ ವಾಟ್ ಈಸ್ ಆಬ್ಜೆಕ್ಟಿವಿಟಿ, ಸೊ ಟೀಚರ್ ಬಯಾಸ್ ಇಲ್ಲದೆ ಸ್ಕೋರಿಂಗ್ ಕ್ಲಿಯರ್ ಮತ್ತು ಯೂನಿಫಾರ್ಮ್ ಆಗಿರುವುದು ಅದು ಆಬ್ಜೆಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಫಿಸಿಬಿಲಿಟಿ. ಸೊ ಟೆಸ್ಟ್ ಕಂಡಕ್ಟ್ ಮಾಡಲು ಟೈಮ್, ಕಾಸ್ಟ್, ಡಿಫಿಕಲ್ಟಿ ಆಲ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಓಕೆ ಈಸಿ ಆಗಿರೋದು ದಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಫಿಸಿಬಿಲಿಟಿ ಅಂತ ಹೇಳ್ತೀವಿ. ದಟ್ ಈಸ್ ಇಟ್ ಈಸ್ ರಿಗಾರ್ಡಿಂಗ್ ಅಸೆಸ್ಮೆಂಟ್ ಅಂಡ್ ಎವ್ಯಾಲ್ಯೂಯೇಷನ್. ನೆಕ್ಸ್ಟ್ ಮೆಮರಿ ಅಂಡ್ ಫಾರ್ಗೆಟಿಂಗ್ ದಟ್ ಈಸ್ ಮೆಮರಿ ಸ್ಟೇಜಸ್. ಸೊ ದ ಫಸ್ಟ್ ಈಸ್ ಹಿಯರ್ ಸೆನ್ಸೋರಿ ಟು ಶಾರ್ಟ್ ಟರ್ಮ್ ಟು ಲಾಂಗ್ ಟರ್ಮ್. ಸೊ ಇನ್ಫಾರ್ಮೇಶನ್ ಮೊದಲಿಗೆ ಸೆನ್ಸಸ್ ಮೂಲಕ ಕ್ಯಾಪ್ಚರ್ ಆಗಿ ಶಾರ್ಟ್ ಟರ್ಮ್ ನಲ್ಲಿ ಬ್ರೀಫ್ಲಿ ಸ್ಟೋರ್ ಆಗಿ ಫೈನಲಿ ಲಾಂಗ್ ಟರ್ಮ್ ಮೆಮರಿಗೆ ಟ್ರಾನ್ಸ್ಫರ್ ಆಗುತ್ತದೆ. ಸೊ ದ ಕಾಸಸ್ ಫಾರ್ ಫಾರ್ಗೆಟಿಂಗ್. ಸೊ ಫಾರ್ಗೆಟಿಂಗ್ ಕಾಸಸ್ ದಟ್ ಈಸ್ interference. So what is interference here? So new or old information mix ಆದರೆ previous learning ಮರೆತಂತೆ ಆಗಬಹುದು.
ಸೊ ಡಿಕೆ, ಸೊ ವಾಟ್ ಇಸ್ ಡಿಕೆ ಹಿಯರ್? ಟೈಮ್ ಜೊತೆಗೆ ಅನ್ಯೂಸ್ಡ್ ಇನ್ಫಾರ್ಮೇಶನ್ ಫೇಡ್ ಆಗಿ ಮೆಮರಿ ವೀಕ್ ಆಗುತ್ತದೆ. ಸೊ ರಿಟ್ರಿವಲ್ ಇಶ್ಯೂಸ್, ಸೊ ಮೆಮರಿ ಸ್ಟೋರ್ಡ್ ಇದ್ದರೂ ಅಸೆಸ್ ಮಾಡೋದರಲ್ಲಿ ಡಿಫಿಕಲ್ಟ್ ಇದ್ದರೆ ಫಾರ್ಗೆಟಿಂಗ್ ಆಗುತ್ತದೆ. ಸೊ ಏನ್ ಮಾಡಬೇಕು ಮೆಮರಿನ ಇಂಪ್ರೂವ್ ಮಾಡಲಿಕ್ಕೆ? ಸೊ ರಿಹರ್ಸಲ್, ಮೀನಿಂಗ್ಫುಲ್ ಕನೆಕ್ಷನ್ಸ್, ಅಸೋಸಿಯೇಷನ್ ಕ್ರಿಯೇಟ್ ಮಾಡಿದರೆ ರಿಟೆನ್ಷನ್ ಮತ್ತು ರೀಕಾಲ್ ಸ್ಟ್ರಾಂಗ್ ಆಗುತ್ತದೆ. ದ ನೆಕ್ಸ್ಟ್ ಇಸ್ ಅಡೋಲಸೆನ್ಸ್. ಸೊ ಅಡೋಲಸೆನ್ಸ್ ಅಲ್ಲಿ ಪೀರಿಯಡ್ ಆಫ್ ಸ್ಟ್ರೆಸ್ ಅಂಡ್ ಸ್ಟಾರ್ಮ್. ಸೊ ಅಡೋಲಸೆನ್ಸ್ ಸ್ಟೇಜ್ ಎಮೋಷನಲ್ ಅಪ್ಸ್ ಅಂಡ್ ಡೌನ್ಸ್, ಕಾನ್ಫ್ಲಿಕ್ಟ್ಸ್, ಸ್ಟ್ರೆಸ್ ಫೀಲ್ಡ್ ಪೀರಿಯಡ್ ಆಗಿದೆ. ಸೊ ದ ನೆಕ್ಸ್ಟ್ ಇಸ್ ರ್ಯಾಪಿಡ್ ಫಿಸಿಕಲ್, ಎಮೋಷನಲ್, ಸೋಷಿಯಲ್ ಶಿಫ್ಟ್ಸ್. ಸೊ ಬಾಡಿ ಫೀಲಿಂಗ್ಸ್, ಸೋಷಿಯಲ್ ಬಿಹೇವಿಯರ್ ಎಲ್ಲನೂ ಸಡನ್ಲಿ ಚೇಂಜ್ ಆಗುತ್ತದೆ. ಸೊ ದ ನೆಕ್ಸ್ಟ್ ಇಸ್ ಐಡೆಂಟಿಟಿ ಇಶ್ಯೂಸ್, ಪೀರ್ ಪ್ರೆಷರ್, ಮೂಡ್ ಸ್ವಿಂಗ್ಸ್. ಸೊ ಟೀನೇಜರ್ಸ್ ಆಫನ್ ಸೆಲ್ಫ್ ಐಡೆಂಟಿಫೈ ಕನ್ಫ್ಯೂಷನ್ಸ್, ಫ್ರೆಂಡ್ಸ್ ಪ್ರೆಷರ್, ಇನ್ಫ್ಲುಯೆನ್ಸ್ ಮತ್ತು ಮೂಡ್ ಸ್ವಿಂಗ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ದ ನೆಕ್ಸ್ಟ್ ಇಸ್ ಟೀಚರ್ ರೋಲ್, ಗೈಡೆನ್ಸ್, ಸಪೋರ್ಟ್, ಕೌನ್ಸಿಲಿಂಗ್. ಸೊ ಟೀಚರ್ಸ್ಗೆ ರೋಲ್ ಗೈಡೆನ್ಸ್, ಎಮೋಷನಲ್ ಸಪೋರ್ಟ್, ಪ್ರಾಪರ್ ಕೌನ್ಸಿಲಿಂಗ್ ಪ್ರೊವೈಡ್ ಮಾಡೋದು ಅಡೋಲಸೆಂಟ್ಸ್ ಡೆವಲಪ್ಮೆಂಟ್ಗೆ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕನ್ಕ್ಲೂಷನ್. ಸೊ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಅಂದರೆ ಸಿಡಿಪಿ. ಸೊ ಅಂದರೆ ಚೈಲ್ಡ್ಸ್ ನ ಫಿಸಿಕಲ್, ಕಾಗ್ನಿಟಿವ್, ಎಮೋಷನಲ್ ಮತ್ತು ಸೋಷಿಯಲ್ ಗ್ರೋತ್, ಲರ್ನಿಂಗ್ ಎಬಿಲಿಟೀಸ್, ಬಿಹೇವಿಯರ್ ಪ್ಯಾಟರ್ನ್ಸ್ ಎಕ್ಸ್ಪ್ಲೇನ್ ಮಾಡೋ ಸ್ಟಡಿ. ಸೊ ಇದು ಹೋಲಿಸ್ಟಿಕ್ ಮತ್ತು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಸಪೋರ್ಟ್ ಮಾಡುತ್ತೆ. ಸೊ ಚೈಲ್ಡ್ಸ್ ನ ಪೊಟೆನ್ಷಿಯಲ್ ಮ್ಯಾಕ್ಸಿಮಮ್ ಡೆವಲಪ್ ಆಗುತ್ತೆ. ಸೊ ಟೀಚರ್ಸ್ ಪ್ರಾಪರ್ ಗೈಡೆನ್ಸ್, ಎನ್ಕರೇಜ್ಮೆಂಟ್, ಮೋಟಿವೇಶನ್ ಪ್ರೊವೈಡ್ ಮಾಡಿದರೆ ಲರ್ನಿಂಗ್ ಎಫೆಕ್ಟಿವ್ ಆಗಿ ಪಾಸಿಟಿವ್ ಆಟಿಟ್ಯೂಡ್, ಕಾನ್ಫಿಡೆನ್ಸ್ ಮತ್ತು ಸೋಷಿಯಲ್ ಸ್ಕಿಲ್ಸ್ ಬಿಲ್ಡ್ ಆಗುತ್ತದೆ. ಸೊ ಫ್ರೆಂಡ್ಸ್, ಲೆಟ್ ಅಸ್ ಸ್ಟಾರ್ಟ್ the most important MCQs for the KRTET 2025 examination, that is 100% sure concepts. So let us start. So a teacher notices that a child gives different answers when asked orally versus when writing. So what does this indicate? Option C ರೀತಿ ಇದೆ. Option A low intelligence, Option B poor handwriting, Option C uneven cognitive development, Option 4 lack of discipline. ಸೊ ಇಲ್ಲಿ ಸರಿಯಾದ ಉತ್ತರ ಅನ್ಇವನ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಸೊ ಯಾಕೆ? ಸೊ ಚೈಲ್ಡ್ಸ್ ಥಿಂಕಿಂಗ್ ಎಬಿಲಿಟಿ ಓರಲ್ ವರ್ಸಸ್ ರಿಟನ್ ಡಿಫರೆಂಟ್ ಆಗಿರಬಹುದು, ಅದು ಅನ್ಇವನ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಸೂಚಿಸುತ್ತದೆ. ಸೊ ಸಮ್ಟೈಮ್ಸ್ ಚೈಲ್ಡ್ ಕ್ಯಾನ್ ಎಕ್ಸ್ಪ್ರೆಸ್ ಐಡಿಯಾಸ್ ವರ್ಬಲಿ ಬೆಟರ್ ದನ್ ರೈಟಿಂಗ್, ಇದು ಲರ್ನಿಂಗ್ ಡಿಸಬಿಲಿಟಿ ಆರ್ ರೈಟಿಂಗ್ ಸ್ಕಿಲ್ ಗ್ಯಾಪ್ ಆಗಿರಬಹುದು. ಸೊ ಟೀಚರ್ ಮಸ್ಟ್ ಅಸೆಸ್ ಮಲ್ಟಿಪಲ್ ಮೋಡ್ಸ್ ಆಫ್ ಪರ್ಫಾರ್ಮೆನ್ಸ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ uneven cognitive development. Next question, a child says, I go to school yesterday. So which principle of development does this reflect? So option C ರೀತಿ ಇದೆ. Option A errors should be punished, Option B language develops through imitation only, Option C children form rules on their own, Option D language is fixed and rigid. ಸೊ ಇಲ್ಲಿ ದಿಸ್ ಇಸ್ ಓವರ್ ಜನರಲೈಸೇಷನ್. ಸೊ ಚೈಲ್ಡ್ ಓನ್ ರೂಲ್ಸ್ ಅಪ್ಲೈ ಮಾಡುತ್ತಾನೆ. ಸೊ ಚಿಲ್ಡ್ರನ್ ಆಕ್ಟಿವ್ಲಿ ಕನ್ಸ್ಟ್ರಕ್ಟ್ ಗ್ರಾಮರ್ ರೂಲ್ಸ್, ದಟ್ ಈಸ್ ಗೋಡ್ ಟು ಗೋಡ್. ಸೊ ಇಟ್ ಶೋಸ್ ಕಾಗ್ನಿಟಿವ್ ಕನ್ಸ್ಟ್ರಕ್ಷನ್, ನಾಟ್ ಇಮಿಟೇಷನ್ ಅಲೋನ್. ಸೊ ದಿಸ್ ಸಪೋರ್ಟ್ಸ್ ಕನ್ಸ್ಟ್ರಕ್ಟಿವಿಸ್ಟ್ ಲ್ಯಾಂಗ್ವೇಜ್ ಲರ್ನಿಂಗ್. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಚಿಲ್ಡ್ರನ್ ಫಾರ್ಮ್ ರೂಲ್ಸ್ ಆನ್ ದ್ಯಾರ್ ಓನ್. ಅಂದರೆ ಅವನು ತಂದೇ ಆದ ಓನ್ ಗ್ರಾಮರ್ನ ಕನ್ಸ್ಟ್ರಕ್ಟ್ ಮಾಡ್ತಾನೆ, ದಟ್ ಈಸ್ ಗೋ ಟು ಗೋಡ್. ಓಕೆ, ಸೊ ಹಾಗಾಗಿ ಇದನ್ನು ನಾವೇನಂತ ಹೇಳ್ತೀವಿ? ಚಿಲ್ಡ್ರನ್ ಫಾರ್ಮ್ ರೂಲ್ಸ್ ಆನ್ ದ್ಯಾರ್ ಓನ್. ನೆಕ್ಸ್ಟ್ ಕ್ವಶನ್, ಇನ್ ಪಿಜೆಟ್ಸ್ ಥಿಯರಿ ಅ ಚೈಲ್ಡ್ ಫೇಲಿಂಗ್ ಕನ್ಸರ್ವೇಷನ್ ಟಾಸ್ಕ್ ಶೋಸ್. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಪುವರ್ ಮೆಮರಿ, ಆಪ್ಷನ್ ಬಿ ಇಗೋಸೆಂಟ್ರಿಸಮ್, ಆಪ್ಷನ್ ಸಿ ಲ್ಯಾಕ್ ಆಫ್ ವೊಕ್ಯಾಬುಲರಿ, ಆಪ್ಷನ್ ಡಿ ಸೆಂಟ್ರೇಷನ್. ಸೊ ಕನ್ಸರ್ವೇಷನ್ ಫೇಲ್, ದಟ್ ಈಸ್ ಚೈಲ್ಡ್ ಒನ್ ಫೀಚರ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾನೆ, ದಟ್ ಈಸ್ ವಿ ವಿಲ್ ಬಿ ಕಾಲಿಂಗ್ ಇಟ್ ಆಸ್ ಸೆಂಟ್ರಿಸಮ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಅವನಿಗೆ ಕ್ವಾಂಟಿಟಿ ಸೇಮ್ ಇದ್ದರೂ ಅಪಿಯರ್ ಡಿಫರೆಂಟ್ ಅನಿಸಬಹುದು. ಸೊ ಮೆಮರಿ ಆರ್ ವೊಕ್ಯಾಬುಲರಿ ಪ್ರಾಬ್ಲಮ್ ಅಲ್ಲ. ಸೊ ಥಿಂಕಿಂಗ್ ಸ್ಕಿಲ್ ಪ್ರೀ ಆಪರೇಷನಲ್ ಸ್ಟೇಜ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಸೆಂಟ್ರೇಷನ್. ಅಂದರೆ ಕನ್ಸರ್ವೇಷನ್ ಫೇಲ್, ದಟ್ ಈಸ್ ಚೈಲ್ಡ್ ಒನ್ ಫೀಚರ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾನೆ. ಹಾಗಾಗಿ ಇದನ್ನ ನಾವೇನಂತ ಹೇಳ್ತೀವಿ? ಸೆಂಟ್ರೇಷನ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ಅ ಸ್ಟೂಡೆಂಟ್ ನೋಸ್ ದ ಆನ್ಸರ್ ಬಟ್ ಹೆಸಿಟೇಟ್ಸ್ ಟು ರೆಸ್ಪಾಂಡ್ ಇನ್ ಕ್ಲಾಸ್.
ಸೊ ವಾಟ್ ಇಸ್ ದ ಸೈಕಾಲಜಿಕಲ್ ಫ್ಯಾಕ್ಟರ್? ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಲ್ಯಾಕ್ ಆಫ್ ಇಂಟೆಲಿಜೆನ್ಸ್, ಆಪ್ಷನ್ ಬಿ ಲೋ ಸೆಲ್ಫ್ ಎಫಿಕಸಿ, ಆಪ್ಷನ್ ಸಿ ಮಿಸ್ಕನ್ಸೆಪ್ಷನ್, ಆಪ್ಷನ್ ಡಿ ಸ್ಲೋ ಲರ್ನಿಂಗ್. ಸೊ ಸೆಲ್ಫ್ ಎಫಿಕಸಿ, so self efficacy, so that is I can do it. So feeling answer ಗೊತ್ತಿದ್ದರೂ ರೆಸ್ಪಾಂಡ್ ಮಾಡೋದಕ್ಕೆ ಹೆಸಿಟೇಷನ್, that is he is having low confidence. ಇಂಟೆಲಿಜೆನ್ಸ್ ಇಶ್ಯೂ ಅಲ್ಲ. ಸೊ ಟೀಚರ್ ಮಸ್ಟ್ ಬಿಲ್ಡ್ ಸೇಫ್ ಎನ್ವಿರಾನ್ಮೆಂಟ್ ಪ್ಲಸ್ ಎನ್ಕರೇಜ್ಮೆಂಟ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, that is low self efficacy. Next question, a teacher connects new topic with students, that is personal experiences. This is based on options ಈ ರೀತಿ ಇದೆ. Option A classical conditioning, option B drill method, option C maturation, option D transfer of learning. So new learning link with past experiences, that is positive transfer. ಅಂದರೆ past experiences, that is it is positive transfer. It is positive transfer. ಸೊ ಈ ಮೆಥಡ್ ರಿಟೆನ್ಷನ್ ಹೆಚ್ಚಿಸುತ್ತದೆ, ಲರ್ನಿಂಗ್ ಮೀನಿಂಗ್ಫುಲ್ ಕನೆಕ್ಷನ್ಸ್ ಕ್ರಿಯೇಟ್ ಮಾಡುತ್ತದೆ. ಸೊ ದಿಸ್ ಇಸ್ ಕನ್ಸ್ಟ್ರಕ್ಟಿವಿಸ್ಟ್ ಟೀಚಿಂಗ್. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. ನೆಕ್ಸ್ಟ್ ಕ್ವಶನ್, ದಿಸ್ ಸಿಚುವೇಶನ್ ಶೋಸ್ ವೈಗೋಟ್ಸ್ಕಿಸ್ ಸ್ಕ್ಯಾಫೋಲ್ಡಿಂಗ್. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಗಿವಿಂಗ್ ಸೇಮ್ ವರ್ಕ್ಶೀಟ್ ಟು ಆಲ್, option B giving temporary hints to reach the answer, option C allowing child to sit silently, option D punishing when wrong answer. So temporary prompts, so just see here, temporary prompts or clues, so that is equal to scaffolding in teaching. Scaffolding in teaching. So originally explained in zone of proximal development concept by Lew Vygotsky. So teacher support initial phase ನಲ್ಲಿ high, ನಂತರ ಫೇಡ್ ಮಾಡುತ್ತಾನೆ. ಸೊ ಗೋಲ್ ಚೈಲ್ಡ್ ಇಂಡಿಪೆಂಡೆಂಟ್ ಪ್ರಾಬ್ಲಮ್ ಸಾಲ್ವರ್ ಆಗಬೇಕು. ಸಪೋರ್ಟ್ ಇಸ್ ನಾಟ್ ಪರ್ಮನೆಂಟ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಗಿವಿಂಗ್ ಟೆಂಪರರಿ ಹಿಂಟ್ಸ್ ಟು ರೀಚ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅ ಚೈಲ್ಡ್ ಸಾಲ್ವ್ಸ್ ಪಜಲ್ ವಿದೌಟ್ ಎನಿ ಟ್ರಯಲ್ ಎರರ್, suddenly gets the solution. This shows options ಈ ರೀತಿ ಇದೆ. Option A insight learning, option B conditioning, option C law of effect, option D habit formation. So insight, that is sudden aha moment. So no step by step trial needed. So Gestalt psychologist ಹೇಳಿದ್ದು total situation analysis ಆಗುತ್ತದೆ. So this is higher order of thinking. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, that is insight learning. Next question, a student gets high marks but is unable to apply concepts in real life. So which learning issue? Options ಈ ರೀತಿ ಇದೆ. Option A rote learning, option B abstract reasoning, option C high intelligence, option D high motivation. ಸೊ ಸ್ಟೂಡೆಂಟ್ಸ್ ಟೆಕ್ಸ್ಟ್ ಬುಕ್ ಆನ್ಸರ್ಸ್ ರಿಮೆಂಬರ್ ಮಾಡಿ ಎಕ್ಸಾಮ್ ಬರೀತಾನೆ. ಇದಕ್ಕೆ ನಾವೇನಂತ ಹೇಳ್ತೀವಿ? ವಿ ವಿಲ್ ಬಿ ಕಾಲಿಂಗ್ ಇಟ್ ಆಸ್ ರೋಟ್ ಮೆಮೊರೈಸೇಷನ್. ರೋಟ್ ಮೆಮೊರೈಸೇಷನ್. ಸೊ ಬಟ್ ಕಾನ್ಸೆಪ್ಟ್ಸ್ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಡೀಪ್ ಆಗಿಲ್ಲ. ಸೊ ರಿಯಲ್ ಲರ್ನಿಂಗ್, ದಟ್ ಈಸ್ ನಾಲೆಜ್ ಟ್ರಾನ್ಸ್ಫರ್ ಟು ರಿಯಲ್ ಸಿಚುವೇಶನ್, ಅದು ಇಲ್ಲಿ ಮಿಸ್ಸಿಂಗ್ ಆಗಿದೆ. ಸೊ ಟೀಚರ್ ಮಸ್ಟ್ ಪ್ರಮೋಟ್ ಅಪ್ಲಿಕೇಶನ್ ಬೇಸ್ಡ್ ಅಂಡ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ರೋಟ್ ಲರ್ನಿಂಗ್. ನೆಕ್ಸ್ಟ್ ಕ್ವಶನ್, ಇಫ್ ಟೀಚರ್ ಫೋಕಸಸ್ ಓನ್ಲಿ ಆನ್ ಅ ರಿಟನ್ ಟೆಸ್ಟ್, ವಿಚ್ ಎವ್ಯಾಲ್ಯೂಯೇಷನ್ ಪ್ರಿನ್ಸಿಪಲ್ ಇಸ್ ವೈಲೇಟೆಡ್? ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ವ್ಯಾಲಿಡಿಟಿ, ಆಪ್ಷನ್ ಬಿ ನಾರ್ಮ್ಸ್, ಆಪ್ಷನ್ ಸಿ ರಿಲಯಬಿಲಿಟಿ, ಆಪ್ಷನ್ ಡಿ ಆಬ್ಜೆಕ್ಟಿವಿಟಿ. ಸೊ ವ್ಯಾಲಿಡಿಟಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಟೂಲ್ that measures what it should measure. ಅಂದರೆ ಇವ್ಯಾಲ್ಯೂಯೇಷನ್ ಇನ್ಸ್ಟ್ರೂಮೆಂಟ್ ನಾವು ಚೆಕ್ ಮಾಡಬೇಕಾದ ಒಂದು ಲರ್ನಿಂಗ್ ಔಟ್ಕಮ್ ಅನ್ನೇ ಕರೆಕ್ಟ್ ಆಗಿ ಮೆಷರ್ ಮಾಡಬೇಕು. ಸೊ ರಿಟರ್ನ್ ಟೆಸ್ಟ್ ಅಲೋನ್ ದಟ್ ಈಸ್ ಸ್ಟೂಡೆಂಟ್ಸ್ ಸೊ ಸ್ಕಿಲ್ಸ್, ಕ್ರಿಯೇಟಿವಿಟಿ, ಅಟಿಟ್ಯೂಡ್ ಅಸೆಸ್ ಮಾಡಲ್ಲ. ಸೊ ಇವ್ಯಾಲ್ಯೂಯೇಷನ್ ಇನ್ಕಂಪ್ಲೀಟ್ ಆಗುತ್ತದೆ. ಸೊ ವ್ಯಾಲಿಡಿಟಿ ಲೋ ಆಗುತ್ತದೆ. ಸೊ ವ್ಯಾಲಿಡಿಟಿ ಪ್ರಿನ್ಸಿಪಲ್ ವೈಲೇಟ್ ಆಗುತ್ತದೆ. ಸೊ CCE ಸಪೋರ್ಟ್ಸ್ ಕಾಂಪ್ರಿಹೆನ್ಸಿವ್ ಅಸೆಸ್ಮೆಂಟ್, ಓನ್ಲಿ ಮಾರ್ಕ್ಸ್ ಅಲ್ಲ, ಓವರ್ ಆಲ್ ಲರ್ನಿಂಗ್ ಇವ್ಯಾಲ್ಯೂಯೇಟ್ ಮಾಡುತ್ತದೆ. ಹಾಗಾಗಿ
ಸೊ ಟೀಚರ್ ಬರೀ ರಿಟರ್ನ್ ಟೆಸ್ಟ್ ನಂಬಿದರೆ ಇವ್ಯಾಲ್ಯೂಯೇಷನ್ ಇನ್ಕಂಪ್ಲೀಟ್ ಆಗುತ್ತದೆ. ಸೊ ವ್ಯಾಲಿಡಿಟಿ ಪ್ರಿನ್ಸಿಪಲ್ ವೈಲೇಟ್ ಆಗುತ್ತದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ವ್ಯಾಲಿಡಿಟಿ. Next question, in multiple intelligence theory, a child who learns best through diagram shows. Options ಈ ರೀತಿ ಇದೆ. ಆಪ್ಷನ್ ಎ ಮ್ಯೂಸಿಕಲ್ ಇಂಟೆಲಿಜೆನ್ಸ್, ಆಪ್ಷನ್ ಬಿ ವಿಜುವಲ್ ಸ್ಪೇಷಿಯಲ್ ಇಂಟೆಲಿಜೆನ್ಸ್, ಆಪ್ಷನ್ ಸಿ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್, ಆಪ್ಷನ್ ಡಿ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್. ಸೊ ಚೈಲ್ಡ್ಗೆ ಡೈಗ್ರಾಮ್ಸ್, ಚಾರ್ಟ್ಸ್, ಮ್ಯಾಪ್ಸ್ ನೋಡಿ ಅಂಡರ್ಸ್ಟ್ಯಾಂಡಿಂಗ್ ಬೇಗ ಬರುತ್ತದೆ. ಇದು ಸ್ಟ್ರಾಂಗ್ ವಿಜುವಲ್ ಪ್ರಾಸೆಸಿಂಗ್ ಸ್ಕಿಲ್. ಸೊ ಥಿಯರಿ ಪ್ರಪೋಸ್ಡ್ ಬೈ ಹಾವರ್ಡ್ ಗಾರ್ಡ್ನರ್ ಪ್ರಕಾರ ಮಕ್ಕಳು ವಿಭಿನ್ನ ರೀತಿಯ ಇಂಟೆಲಿಜೆನ್ಸಸ್ ಹೊಂದಿರುತ್ತಾರೆ. ಸೊ ಈ ಚೈಲ್ಡ್ ವಿಜುವಲ್ ಸ್ಪೇಷಿಯಲ್ ಟೈಪ್. ಸೊ ಟೀಚರ್ ಮೈಂಡ್ ಮ್ಯಾಪ್ಸ್, ಪಿಕ್ಚರ್ಸ್, ಮಾಡೆಲ್ಸ್ ಯೂಸ್ ಮಾಡಿದರೆ ಲರ್ನಿಂಗ್ ಈಸಿ ಪ್ಲಸ್ ಇಂಟ್ರೆಸ್ಟಿಂಗ್ ಆಗುತ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ವಿಜುವಲ್ ಸ್ಪೇಷಿಯಲ್ ಇಂಟೆಲಿಜೆನ್ಸ್. Next question, child argues logically but depends on real objects while thinking. Which stage? So options ಈ ರೀತಿ ಇದೆ. ಆಪ್ಷನ್ ಎ ಪ್ರೀ ಆಪರೇಷನಲ್, ಆಪ್ಷನ್ ಬಿ ಕಾಂಕ್ರೀಟ್ ಆಪರೇಷನಲ್, ಆಪ್ಷನ್ ಸಿ ಫಾರ್ಮಲ್ ಆಪರೇಷನಲ್, ಆಪ್ಷನ್ ಡಿ ಸೆನ್ಸರಿ ಮೋಟರ್. ಸೊ ಕಾಂಕ್ರೀಟ್ ಸ್ಟೇಜ್ ನಲ್ಲಿ ಮಕ್ಕಳಿಗೆ ಲಾಜಿಕ್ ಇದೆ ಬಟ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಎಟ್ ಡೆವಲಪ್ ಆಗಿಲ್ಲ. ಸೊ ರಿಯಲ್ ಆಬ್ಜೆಕ್ಟ್ಸ್ ಹ್ಯಾಂಡ್ಸ್ ಆನ್ ಮೆಟೀರಿಯಲ್ಸ್ ಬೇಕಾದ್ರೆ ಮಾತ್ರ ರೀಸನಿಂಗ್ ಮಾಡ್ತಾರೆ. ಸೊ ಹೈಪೋಥೆಟಿಕಲ್ ಅಥವಾ ಇಮ್ಯಾಜಿನರಿ ಸಿಚುವೇಶನ್ಸ್ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇನ್ನೂ ಅವರಿಗೆ ಬರುತ್ತದೆ. ಸೊ ಕ್ಲಾಸಿಫಿಕೇಶನ್, ಸೀರಿಯೇಷನ್ ಮುಂತಾದ ಲಾಜಿಕಲ್ ಟಾಸ್ಕ್ ಇಲ್ಲಿ ಡೆವಲಪ್ ಆಗುತ್ತದೆ. ಸೊ ದಿಸ್ ಬಿಹೇವಿಯರ್ ಫಿಟ್ಸ್ ಪಿಯಜೆಟ್ಸ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. ನೆಕ್ಸ್ಟ್ ಕ್ವಶನ್, ಅ ಸ್ಟೂಡೆಂಟ್ ಕನ್ಸಿಸ್ಟೆಂಟ್ಲಿ writes mirror images of letters. This suggests. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಇಂಟೆಲಿಜೆನ್ಸ್ ಪ್ರಾಬ್ಲಮ್, ಆಪ್ಷನ್ ಬಿ ಡಿಸ್ಗ್ರೇಫಿಯಾ ಟೆಂಡೆನ್ಸೀಸ್, ಆಪ್ಷನ್ ಸಿ ಈಗೋಸೆಂಟ್ರಿಸಮ್, ಆಪ್ಷನ್ ಡಿ ಪುವರ್ ಟೀಚಿಂಗ್. ಸೊ ಮಿರರ್ ರೈಟಿಂಗ್ ಎಂದರೆ ಚೈಲ್ಡ್ಗೆ ರೈಟಿಂಗ್ ಡಿಸಾರ್ಡರ್ ಸಿಗ್ನಲ್ ಆಗಬಹುದು. ಸೊ ಇದು ಮೋಟಾರ್ ಕೋಆರ್ಡಿನೇಷನ್ ಪ್ಲಸ್ ವಿಜುವಲ್ ಪ್ರಾಸೆಸಿಂಗ್ ಡಿಫಿಕಲ್ಟಿ ಇಂಡಿಕೇಟ್ ಮಾಡುತ್ತದೆ. ಸೊ ಇಂಟೆಲಿಜೆನ್ಸ್ ಇಶ್ಯೂ ಅಲ್ಲ, ದಟ್ ಈಸ್ ಐಕ್ಯೂ ನಾರ್ಮಲ್ ಇದ್ದರೂ ಬರುತ್ತದೆ. ಸೊ ಟೀಚರ್ ಕರೆಕ್ಟಿವ್ ಟ್ರೇಸಿಂಗ್, ಮಲ್ಟಿ ಸೆನ್ಸಾರಿ ರೈಟಿಂಗ್ ಬಳಸಬೇಕು. ಸೊ ಡಿಸ್ಗ್ರಾಫಿಯಾಗೆ ಅರ್ಲಿ ರೆಮಿಡಿಯಲ್ ಸಪೋರ್ಟ್ ಕೊಟ್ಟರೆ ಇಂಪ್ರೂವ್ಮೆಂಟ್ ಗುಡ್ ಆಗಿರುತ್ತದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ವಾಟ್ ಇಸ್ ದಾಟ್, ದಟ್ ಈಸ್ ಡಿಸ್ಗ್ರಾಫಿಯಾ ಟೆಂಡೆನ್ಸೀಸ್. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಅ ಟೀಚರ್ ಸ್ಟಾಪ್ಸ್ ಗಿವಿಂಗ್ ಕ್ಲೂಸ್ ಗ್ರಾಜುವಲಿ ಆಸ್ ಸ್ಟೂಡೆಂಟ್ ಇಂಪ್ರೂವ್ಸ್. ದಿಸ್ ರಿಫರ್ಸ್ ಟು. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಶೇಪಿಂಗ್, ಆಪ್ಷನ್ ಬಿ ಸ್ಕ್ಯಾಫೋಲ್ಡಿಂಗ್ ರಿಮೂವಲ್, ಆಪ್ಷನ್ ಸಿ ಕಂಡೀಷನಿಂಗ್, ಆಪ್ಷನ್ ಡಿ ಮ್ಯಾಚುರೇಷನ್. ಸೊ ಸ್ಕ್ಯಾಫೋಲ್ಡಿಂಗ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಟೆಂಪರರಿ ಹೆಲ್ಪ್ ಟೀಚರ್ ಕೊಡೋದು ಲರ್ನಿಂಗ್ ಬೂಸ್ಟ್ ಮಾಡಲು. ಸೊ ಚೈಲ್ಡ್ ಇಂಪ್ರೂವ್ ಆಗುತ್ತಾ ಬಂದಂತೆ ಹೆಲ್ಪ್ ಸ್ಲೋಲಿ ರಿಡ್ಯೂಸ್ ಮಾಡ್ತಾರೆ. ಇದರಿಂದ ಲರ್ನರ್ ಇಂಡಿಪೆಂಡೆಂಟ್ ಆಗೋ ಟೆಂಡೆನ್ಸಿ ಡೆವಲಪ್ ಆಗುತ್ತದೆ. ಸೊ ವೈಗೋಟ್ಸ್ಕಿ ZPD ಪ್ರಿನ್ಸಿಪಲ್ಗೆ ಇದು ಒಂದು ಮೇನ್ ಅಪ್ಲಿಕೇಶನ್. ಸೊ ದ ಕ್ಲೂ ರಿಮೂವಲ್, ದಟ್ ಈಸ್ ಸ್ಕ್ಯಾಫೋಲ್ಡಿಂಗ್ ವಿಡ್ರಾಲ್. ಸೊ ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಸ್ಕ್ಯಾಫೋಲ್ಡಿಂಗ್ ರಿಮೂವಲ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Next question, a child believes rules are unchangeable and must be followed strictly. So which moral stage? A post conventional, option B punishment obedience, option C social contract, option D universal ethics. So ಈ ಸ್ಟೇಜ್ ನಲ್ಲಿ ಚೈಲ್ಡ್ ಅಥಾರಿಟಿ ಫಿಯರ್ ಇಂದ ರೂಲ್ಸ್ ಫಾಲೋ ಮಾಡ್ತಾನೆ. ಸೊ ರೂಲ್ಸ್ ರಿಜಿಡ್, ಫಿಕ್ಸ್ಡ್ ಅಂಡ್ ಅನ್ಕ್ವಶನೇಬಲ್ ಅನ್ನೋ ಬಿಲೀಫ್ ಇರುತ್ತದೆ. ಸೊ ಪನಿಷ್ಮೆಂಟ್ ಅವಾಯ್ಡ್ ಮಾಡಲು ಒಬೇ ಮಾಡಬೇಕು ಅನ್ನೋ ಥಿಂಕಿಂಗ್ ಡಾಮಿನೇಟ್ ಆಗಿರುತ್ತದೆ. ಇದು ಕೋಲ್ಬರ್ಗ್ ಮಾರಲ್ ಡೆವಲಪ್ಮೆಂಟ್ನ ಫಸ್ಟ್ ಲೆವೆಲ್. ಸೊ ಮಾರಲ್ ರೀಸನಿಂಗ್ ಇಲ್ಲಿ ಸೆಲ್ಫ್ ಇಂಟರೆಸ್ಟ್ ಅಥವಾ ಎಂಪತಿ ಮೇಲೆ ಆಧರಿಸಿರುವುದು ಅಲ್ಲ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಪನಿಷ್ಮೆಂಟ್ ಒಬಿಡಿಯನ್ಸ್. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಡ್ಯೂರಿಂಗ್ ಅಡೋಲಸೆನ್ಸ್ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಇನ್ಕ್ರೀಸಸ್ ಡ್ಯೂ ಟು. ಸೊ ಆಪ್ಷನ್ಸ್ ಈ ರೀತಿ ಇದೆ ಇಲ್ಲಿ. ಆಪ್ಷನ್ ಎ ಹೈ ಮೆಚುರಿಟಿ, ಆಪ್ಷನ್ ಬಿ ಫುಲ್ಲಿ ಡೆವಲಪ್ಡ್ ಫ್ರಾಂಟಲ್ ಲೋಬ್, ಆಪ್ಷನ್ ಸಿ ಎಮೋಷನಲ್ ಡಾಮಿನೆನ್ಸ್ ಓವರ್ ರೀಸನಿಂಗ್, ಆಪ್ಷನ್ ಡಿ ಲೋ ಇಂಟೆಲಿಜೆನ್ಸ್. ಸೊ ಡ್ಯೂರಿಂಗ್ ಅಡೋಲಸೆನ್ಸ್ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಇನ್ಕ್ರೀಸಸ್ ಡ್ಯೂ ಟು ಎಮೋಷನಲ್ ಡಾಮಿನೆನ್ಸ್ ಓವರ್ ರೀಸನಿಂಗ್. ಸೊ ಅಡೋಲಸೆಂಟ್ ನಲ್ಲಿ ಅಮೈಗ್ಲಾ, ದಟ್ ಈಸ್ ಎಮೋಷನ್ ಸೆಂಟರ್ ಫಾಸ್ಟ್ ಡೆವಲಪ್ ಆಗುತ್ತೆ. ಸೊ ಫ್ರಾಂಟಲ್ ಲೋಬ್, ದಟ್ ಈಸ್ ರೀಸನಿಂಗ್ ಜಜ್ಮೆಂಟ್ ಎಟ್ ಫುಲ್ಲಿ ಮೆಚ್ಯೂರ್ ಆಗಿರುವುದಿಲ್ಲ. ಸೊ ಡಿಸಿಷನ್ ಮೆಜಾರಿಟಿ, ದಟ್ ಈಸ್ ಎಮೋಷನಲ್
ಡ್ರಿವನ್ ಆಗಿರುತ್ತದೆ. ಇದಕ್ಕಾಗಿಯೇ ರಿಸ್ಕ್ ಟೇಕಿಂಗ್ ಥ್ರಿಲ್ ಸೀಕಿಂಗ್ ಹೆಚ್ಚಾಗಿರುತ್ತದೆ. ಸೊ ಟೀಚರ್ ಸಪೋರ್ಟಿವ್ ಗೈಡೆನ್ಸ್ ಅಂಡ್ ಸೇಫ್ ಚಾಯ್ಸಸ್ ಕೊಡೋದು ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಎಮೋಷನಲ್ ಡಾಮಿನೆನ್ಸ್ ಓವರ್ ರೀಸನಿಂಗ್. ನೆಕ್ಸ್ಟ್ ಕ್ವಶನ್, ಅ ಟೀಚರ್ ಆಸ್ಕ್ ಸ್ಟೂಡೆಂಟ್ಸ್ ಟು ಎಕ್ಸ್ಪ್ಲೈನ್ ರೀಸನಿಂಗ್ ಆಫ್ಟರ್ ಸಾಲ್ವಿಂಗ್ ಅ ಪ್ರಾಬ್ಲಮ್. ದಿಸ್ ಎನ್ಹ್ಯಾನ್ಸಸ್. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ರೋಟ್ ಮೆಮರಿ, ಆಪ್ಷನ್ ಬಿ ಮೆಟಾಕಾಗ್ನಿಷನ್, ಆಪ್ಷನ್ ಸಿ ಪನಿಷ್ಮೆಂಟ್ ಫಿಯರ್, ಆಪ್ಷನ್ ಡಿ ಕಾಪಿಂಗ್ ಸ್ಕಿಲ್ಸ್. So just see here, the correct answer for this question, it is metacognition. Why metacognition? So metacognition ಅಂದರೆ thinking about one's own thinking. ಸೊ ರೀಸನಿಂಗ್ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗೆ ಸೆಲ್ಫ್ ಸ್ಟ್ರಾಟಜಿ ಅವೇರ್ನೆಸ್ ಬರುತ್ತದೆ. ಸೊ ಇದು ಲಾಂಗ್ ಟರ್ಮ್ ಲರ್ನಿಂಗ್ ಅಂಡ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಎರಡಕ್ಕೂ ಹೆಲ್ಪ್ಫುಲ್. ಸೊ ಕನ್ಸ್ಟ್ರಕ್ಟಿವಿಸ್ಟ್ ಟೀಚಿಂಗ್ ಅಪ್ರೋಚ್ಗೆ ಇದು ಒಂದು ಸ್ಟ್ರಾಂಗ್ ಟೆಕ್ನಿಕ್. ಸೊ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ನಲ್ಲಿ ಸೆಲ್ಫ್ ಮಾನಿಟರಿಂಗ್ ಹ್ಯಾಬಿಟ್ ಡೆವಲಪ್ ಆಗುತ್ತದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಮೆಟಾಕಾಗ್ನಿಷನ್. ನೆಕ್ಸ್ಟ್ ಕ್ವಶನ್, ವೆನ್ ಅ ಚೈಲ್ಡ್ ಫೇಲ್ಸ್ ಟು ಟಾಸ್ಕ್ ಡ್ಯೂ ಟು ಅ ಲ್ಯಾಕ್ ಆಫ್ prerequisite skills, the error is due to. Options ಈ ರೀತಿ ಇದೆ. ಆಪ್ಷನ್ ಎ ಕೇರ್ಲೆಸ್ನೆಸ್, ಆಪ್ಷನ್ ಬಿ ಫ್ಯಾಕಲ್ಟಿ ಇವ್ಯಾಲ್ಯೂಯೇಷನ್, ಆಪ್ಷನ್ ಸಿ ಡೆವಲಪ್ಮೆಂಟಲ್ ರೆಡಿನೆಸ್ ಗ್ಯಾಪ್, ಆಪ್ಷನ್ ಡಿ ಲೋ ಐಕ್ಯೂ. ಸೊ ಲರ್ನಿಂಗ್ ಹೈಯರಾರ್ಕಿ ಪ್ರಕಾರ ಬೇಸ್ ಕಾನ್ಸೆಪ್ಟ್ ಮಿಸ್ಸಿಂಗ್ ಇದ್ದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಗ್ರಾಸ್ಪ್ ಆಗೋದಿಲ್ಲ. ಇದು ರೆಡಿನೆಸ್ ಇಶ್ಯೂ, ಡೆವಲಪ್ಮೆಂಟಲ್ ಮ್ಯಾಚುರಿಟಿ ಪ್ಲಸ್ ಪ್ರಯರ್ ನಾಲೆಜ್ ಇಬ್ಬರಿಗೂ ಬೇಕು. ಸೊ ಚೈಲ್ಡ್ ಕೇರ್ಲೆಸ್ ಅಲ್ಲ, ಹಿ ಆರ್ ಶಿ ಜಸ್ಟ್ ನಾಟ್ ಯೆಟ್ ಪ್ರಿಪೇರ್ಡ್. ಸೊ ಟೀಚರ್ ಪ್ರೀ ರಿಕ್ವಿಸಿಟ್ ಸ್ಕಿಲ್ಸ್ ಅನ್ನು ರೀಟೀಚ್ ಮಾಡಬೇಕು. ಸೊ ಒನ್ಸ್ ರೆಡಿನೆಸ್ ಸಾಕಾಗಿದ್ರೆ ಪರ್ಫಾರ್ಮೆನ್ಸ್ ಆಟೋಮೆಟಿಕಲಿ ಇಂಪ್ರೂವ್ ಆಗುತ್ತದೆ. ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಡೆವಲಪ್ಮೆಂಟಲ್ ರೆಡಿನೆಸ್ ಗ್ಯಾಪ್. ಆಪ್ಷನ್ ಸಿ ಸರಿಯಾದ ಉತ್ತರ. Next question, a student who easily sees patterns and relationships between ideas has high. Options ಈ ರೀತಿ ಇದೆ. ಆಪ್ಷನ್ ಎ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್, ಆಪ್ಷನ್ ಬಿ ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್, ಆಪ್ಷನ್ ಸಿ ಬಾಡಿಲಿ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್, ಆಪ್ಷನ್ ಡಿ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್. ಸೊ ಲಾಜಿಕಲ್ ಇಂಟೆಲಿಜೆನ್ಸ್ ಅಂದರೆ ರೀಸನಿಂಗ್, ಸೀಕ್ವೆನ್ಸಿಂಗ್, ಪ್ಯಾಟರ್ನ್ ಸ್ಪಾಟಿಂಗ್ ಎಬಿಲಿಟಿ. ಸೊ ಈ ಟೈಪ್ಗೆ ಅನಾಲಿಸಿಸ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ನ್ಯಾಚುರಲಿ ಸ್ಟ್ರಾಂಗ್ ಆಗುತ್ತದೆ. ಸೊ ಸಚ್ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಮತ್ತು ಸೈನ್ಸ್ ಟಾಸ್ಕ್ ಕ್ವಿಕ್ಲಿ ಗ್ರಾಸ್ ಮಾಡುತ್ತಾರೆ. ಸೊ ಕೋಡಿಂಗ್, ಪಜಲ್ಸ್, ಕ್ಲಾಸಿಫಿಕೇಶನ್ ಆಕ್ಟಿವಿಟೀಸ್ ಇವರಿಗೆ ಈಸಿ ಆಗುತ್ತದೆ. ಸೊ ಗಾರ್ಡ್ನರ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿನಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಕ್ಯಾಟಗರಿ. ಸೊ ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್. ಆಪ್ಷನ್ ಬಿ ಸರಿಯಾದ ಉತ್ತರ. Next question, which is the most effective way to motivate a child long term? Options ಈ ರೀತಿ ಇದೆ. ಆಪ್ಷನ್ ಎ ಡೈಲಿ ರಿವಾರ್ಡ್ಸ್, ಆಪ್ಷನ್ ಬಿ ಫಿಯರ್ ಆಫ್ ಪನಿಷ್ಮೆಂಟ್, ಆಪ್ಷನ್ ಸಿ ಗಿವಿಂಗ್ ಆಟೋನಾಮಿ ಇನ್ ಲರ್ನಿಂಗ್, ಆಪ್ಷನ್ ಡಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್. ಸೊ ಆಟೋನಾಮಿ ಅಂದರೆ ಐ ಕ್ಯಾನ್ ಚೂಸ್ ಹೌ ಟು ಲರ್ನ್ ಫೀಲಿಂಗ್. ಸೊ ಇಂಟ್ರೆನ್ಸಿಕ್ ಮೋಟಿವೇಶನ್ ಗ್ರೋ ಆಗುತ್ತದೆ. ಸೊ ರಿವಾರ್ಡ್ಸ್ ಟೆಂಪರರಿ, ಟೈಮ್ ಜಾಸ್ತಿ ಆದರೆ ವ್ಯಾಲ್ಯೂ ಕಡಿಮೆ ಆಗುತ್ತದೆ. ಸೊ ಪನಿಷ್ಮೆಂಟ್ ಫಿಯರ್ ಬೇಸ್ಡ್ ಲರ್ನಿಂಗ್ ಲಾಂಗ್ ಟರ್ಮ್ ರಿಟೆನ್ಷನ್ ಕೊಡೋದಿಲ್ಲ. ಸೊ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಡೆವಲಪ್ ಮಾಡುತ್ತದೆ. ಸೊ ಆಟೋನಾಮಿ ದಟ್ ಈಸ್ ಸ್ಟ್ರಾಂಗೆಸ್ಟ್ ಅಂಡ್ ಲಾಂಗ್ ಲಾಸ್ಟಿಂಗ್ ಮೋಟಿವೇಟರ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಗಿವಿಂಗ್ ಆಟೋನಾಮಿ ಇನ್ ಲರ್ನಿಂಗ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Next question, a teacher uses peer tutoring for slow learners. This method supports. Options ಈ ರೀತಿ ಇದೆ. ಆಪ್ಷನ್ ಎ ಕಾಂಪಿಟೇಷನ್, ಆಪ್ಷನ್ ಬಿ MKO ಕಾನ್ಸೆಪ್ಟ್, ಆಪ್ಷನ್ ಸಿ ಡ್ರಿಲ್ ಲರ್ನಿಂಗ್, ಆಪ್ಷನ್ ಡಿ ಪನಿಷ್ಮೆಂಟ್ ಒಬಿಡಿಯನ್ಸ್. ಸೊ MKO that is more knowledge other, Vygotsky concept, peer who knows better helps slow learner in comfortable way. So students to student learning, that is high engagement plus low anxiety. ಸೊ ಸೋಷಿಯಲ್ ಇಂಟರಾಕ್ಷನ್ ಲರ್ನಿಂಗ್ ಸ್ಪೀಡ್ ಇನ್ಕ್ರೀಸ್ ಮಾಡುತ್ತದೆ. ಸೊ ಪೀರ್ ಟ್ಯೂಟರಿಂಗ್ ಡೈರೆಕ್ಟ್ಲಿ ಸಪೋರ್ಟ್ಸ್ MKO ಪ್ಲಸ್ ZPD, ದಟ್ ಈಸ್ ಮೋರ್ ನಾಲೆಜ್ ಅದರ್ ಪ್ಲಸ್ ಝೋನ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ MKO ಕಾನ್ಸೆಪ್ಟ್. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಅ ಚೈಲ್ಡ್ ಹೂ ಕೆನಾಟ್ ರಿಮೆಂಬರ್ ಕಾನ್ಸೆಪ್ಟ್ಸ್ ಆಫ್ಟರ್ ಅ ವೀಕ್ is showing. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ರೆಟ್ರಿವಲ್ ಫೇಲ್ಯೂರ್, ಆಪ್ಷನ್ ಬಿ ಲ್ಯಾಕ್ ಆಫ್ ಇಂಟೆಲಿಜೆನ್ಸ್, ಆಪ್ಷನ್ ಸಿ ಝೀರೋ ಟ್ರಾನ್ಸ್ಫರ್, ಆಪ್ಷನ್ ಡಿ ಓವರ್ ಲರ್ನಿಂಗ್. ಸೊ ಮೆಮರಿ ಈಗಾಗಲೇ ಬ್ರೈನ್ ನಲ್ಲಿ ಸ್ಟೋರ್ಡ್ ಇದೆ, ಆದರೆ ರೀಕಾಲ್ ಮಾಡಲು ಕ್ಯೂಸ್ ಬೇಕು. ಸೊ ದಿಸ್ ಇಸ್ ನಾಟ್ ಅನ್ ಇಂಟೆಲಿಜೆನ್ಸ್ ಇಶ್ಯೂ. ಸೊ ಜಸ್ಟ್ ರಿಟ್ರಿವಲ್ ಪಾತ್ವೇ
ವೀಕ್. ಸೊ ಮೀನಿಂಗ್ಫುಲ್ ಲರ್ನಿಂಗ್ ಪ್ಲಸ್ ರಿಪೀಟೆಡ್ ರಿವಿಷನ್ ರೀಕಾಲ್ ಇಂಪ್ರೂವ್ ಮಾಡುತ್ತದೆ. ಸೊ ಟೀಚರ್ ಕ್ಯೂಸ್, ಹಿಂಟ್ಸ್, ಮೈಂಡ್ ಮ್ಯಾಪ್ಸ್ ಬಳಸಬಹುದು. ಸೊ ರಿಟೆನ್ಷನ್ ಸ್ಟ್ರೆಂಥನ್ಸ್ ವೆನ್ ಕನೆಕ್ಷನ್ಸ್ ಆರ್ ಸ್ಟ್ರಾಂಗ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ರಿಟ್ರಿವಲ್ ಫೇಲ್ಯೂರ್. Next question, a teacher gives different worksheets to different students. This supports. ಅಂದರೆ ಆಪ್ಷನ್ಸ್ ಈ ರೀತಿ ಇದೆ: ಇನ್ಕ್ಲೂಸಿವ್ ಎಜುಕೇಶನ್, ಆಪ್ಷನ್ ಬಿ ಪನಿಷ್ಮೆಂಟ್, ಆಪ್ಷನ್ ಸಿ ಡ್ರಿಲ್ ಮೆಥಡ್, ಆಪ್ಷನ್ ಡಿ ಅನ್ಫೇರ್ ಇವ್ಯಾಲ್ಯೂಯೇಷನ್. ಸೊ ಡಿಫರೆನ್ಶಿಯೇಟೆಡ್ ವರ್ಕ್ಶೀಟ್ಸ್ ದಟ್ ಈಸ್ ಡಿಫರೆಂಟ್ ಲರ್ನರ್ಸ್ ನೀಡ್ಸ್ ಮ್ಯಾಚ್ ಆಗುತ್ತದೆ. ಸೊ ಇನ್ಕ್ಲೂಸಿವಿಟಿ ಅಂದರೆ ಎಲ್ಲರಿಗೂ ಈಕ್ವಲ್ ಅಪಾರ್ಚುನಿಟಿ ಕೊಡೋದು, ಸೇಮ್ ಮಟೀರಿಯಲ್ ಅಲ್ಲ. ಸೊ ಸ್ಲೋ ಲರ್ನರ್ಸ್ ಸಿಂಪಲ್ ಟಾಸ್ಕ್ಸ್, ಗಿಫ್ಟೆಡ್ ಅಡ್ವಾನ್ಸ್ ಟಾಸ್ಕ್ಸ್. ಸೊ ಲರ್ನಿಂಗ್ ಫೇರ್ ಆಗಿ ಇಫೆಕ್ಟ್ ಆಗುತ್ತದೆ. ಸೊ ದಿಸ್ ಇಸ್ ದ ಕೋರ್ ಆಫ್ ಇನ್ಕ್ಲೂಸಿವ್ ಪೆಡಗಾಗಿ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಇನ್ಕ್ಲೂಸಿವ್ ಎಜುಕೇಶನ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅ ಸ್ಟೂಡೆಂಟ್ ಸ್ಟಡೀಸ್ ವೆಲ್ ಓನ್ಲಿ ವೆನ್ ಅಪ್ರಿಶಿಯೇಟೆಡ್. ಮೋಟಿವೇಶನ್. ಸೊ ಆಪ್ಷನ್ಸ್ ಈ ರೀತಿ ಇದೆ: ಆಪ್ಷನ್ ಎ ಇಂಟ್ರೆನ್ಸಿಕ್, ಆಪ್ಷನ್ ಬಿ ಎಕ್ಸ್ಟ್ರೆನ್ಸಿಕ್, ಆಪ್ಷನ್ ಸಿ ನೆಗೆಟಿವ್ ರಿಎನ್ಫೋರ್ಸ್ಮೆಂಟ್, ಆಪ್ಷನ್ ಡಿ ಸೋಷಿಯಲ್ ಪನಿಷ್ಮೆಂಟ್. ಸೊ ಎಕ್ಸ್ಟರ್ನಲ್ ಫ್ರೇಸ್ ದಟ್ ಈಸ್ ರಿವಾರ್ಡ್ಸ್, ಅಪ್ರಿಶಿಯೇಷನ್ ದಟ್ ಈಸ್ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಅಂತ ಹೇಳ್ತೀವಿ. ಯಾವ್ಯಾವುದು? ಎಕ್ಸ್ಟರ್ನಲ್ ಫ್ರೇಸ್, ರಿವಾರ್ಡ್ಸ್, ಅಪ್ರಿಶಿಯೇಷನ್. ಇದು ಯಾವುದರಲ್ಲಿ ಬರ್ತದೆ? ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್. ಸೊ ಚೈಲ್ಡ್ ಇಂಟ್ರೆಸ್ಟ್ ಇಂಟರ್ನಲ್ ಆಗಿಲ್ಲ, ಔಟ್ಸೈಡ್ ಫ್ಯಾಕ್ಟರ್ಸ್ ಬಿಹೇವಿಯರ್ ಡ್ರೈವ್ ಮಾಡ್ತಿದೆ. ಸೊ ಈ ಮೋಟಿವೇಶನ್ ಟೆಂಪರರಿ, ಲಾಂಗ್ ಟರ್ಮ್ ಲರ್ನಿಂಗ್ ವೀಕ್ ಆಗುತ್ತದೆ. ಸೊ ಟೀಚರ್ಸ್ ಸ್ಲೋಲಿ ಇಂಟ್ರೆನ್ಸಿಕ್ ಮೋಟಿವೇಶನ್ ಬಿಲ್ಡ್ ಮಾಡಬೇಕು. ಸೊ ಕ್ಯೂರಿಯಾಸಿಟಿ ಬೇಸ್ಡ್ ಟಾಸ್ಕ್ ಇಂಟರ್ನಲ್ ಡ್ರೈವ್ ಕ್ರಿಯೇಟ್ ಮಾಡುತ್ತದೆ. ಸೊ ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಎಕ್ಸ್ಟ್ರೆನ್ಸಿಕ್. ನೆಕ್ಸ್ಟ್ ಕ್ವಶನ್, ಅ ಟೀಚರ್ ಕನೆಕ್ಟ್ ಸೈನ್ಸ್ ಲೆಸನ್ ವಿತ್ ಲೋಕಲ್ ಫೀಲ್ಡ್ ವಿಸಿಟ್. ಸೊ ವಿಚ್ ಪ್ರಿನ್ಸಿಪಲ್? ಆಪ್ಷನ್ಸ್ ಈ ರೀತಿ ಇದೆ: ಆಪ್ಷನ್ ಎ ಆಕ್ಟಿವ್ ಪಾರ್ಟಿಸಿಪೇಷನ್, ಆಪ್ಷನ್ ಬಿ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್, ಆಪ್ಷನ್ ಸಿ ರೋಟ್ ಮೆಮರೈಸೇಷನ್, ಆಪ್ಷನ್ ಡಿ ಸ್ಟಿಮ್ಯುಲಸ್ ರೆಸ್ಪಾನ್ಸ್. ಸೊ ಫೀಲ್ಡ್ ವಿಸಿಟ್ ನಲ್ಲಿ ಚೈಲ್ಡ್ ಅಬ್ಸರ್ವ್ ಪ್ಲಸ್ ಎಕ್ಸ್ಪ್ಲೋರ್ ಆಕ್ಟಿವ್ಲಿ ಮಾಡ್ತಾನೆ. ಸೊ ಲರ್ನಿಂಗ್ ಬೈ ಡೂಯಿಂಗ್. ಸೊ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ದಟ್ ಈಸ್ ಎಕ್ಸ್ಪೀರಿಯನ್ಸ್ ಮೂಲಕ ಮೀನಿಂಗ್ ಬಿಲ್ಡ್ ಆಗುತ್ತದೆ. ಸೊ ಹ್ಯಾಂಡ್ಸ್ ಆನ್ ಇಂಟರಾಕ್ಷನ್, ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತದೆ. ಸೊ ರೋಟ್ ಮೆಮರಿ ಅಲ್ಲ, ಸೊ ರಿಯಲ್ ಲೈಫ್ ಕನೆಕ್ಷನ್ ಲರ್ನಿಂಗ್ ಸ್ಟ್ರೆಂಥನ್ ಮಾಡುತ್ತದೆ. ಸೊ ಆಕ್ಟಿವ್ ಇನ್ವಾಲ್ವ್ಮೆಂಟ್ ದಟ್ ಈಸ್ ಬೆಟರ್ ರಿಟೆನ್ಷನ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಆಕ್ಟಿವ್ ಪಾರ್ಟಿಸಿಪೇಷನ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Next question, a child can solve the problem only with clues. This means options ಈ ರೀತಿ ಇದೆ: ಆಪ್ಷನ್ ಎ low intelligence, ಆಪ್ಷನ್ ಬಿ working within ZPD, ಆಪ್ಷನ್ ಸಿ lack of interest, ಆಪ್ಷನ್ ಡಿ poor teacher. ಸೊ ಕ್ಲೂಸ್ ಬೇಕು ಅಂದರೆ ಇಂಡಿಪೆಂಡೆಂಟ್ ಲರ್ನಿಂಗ್ ಪಾಸಿಬಲ್ ಅಲ್ಲ, ಬಟ್ ಗೈಡೆಡ್ ಲರ್ನಿಂಗ್ ಪಾಸಿಬಲ್. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ವೈಗೋಟ್ಸ್ಕಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ದಟ್ ಈಸ್ ZPD. ಸೊ ಟೀಚರ್ ಸ್ಕ್ಯಾಫ್ ಹೋಲ್ಡಿಂಗ್ ಸ್ಲೋಲಿ ರಿಡ್ಯೂಸ್ ಮಾಡಿದರೆ ಇಂಡಿಪೆಂಡೆನ್ಸ್ ಬಿಲ್ಡ್ ಆಗುತ್ತದೆ. ಸೊ ಇಟ್ ಶೋಸ್ ಹೆಲ್ದಿ ಕಾಗ್ನಿಟಿವ್ ಗ್ರೋತ್, ಸೊ ನಾಟ್ ಇಂಟೆಲಿಜೆನ್ಸ್ ಪ್ರಾಬ್ಲಮ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ವರ್ಕಿಂಗ್ ವಿದಿನ್ ZPD ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅ ಚೈಲ್ಡ್ ಆಸ್ಕ್ಸ್ ವೈ ಕಾಂಟ್ ವಿ ಸಿ ಏರ್, ದಿಸ್ ಶೋಸ್. ಆಪ್ಷನ್ಸ್ ಈ ರೀತಿ ಇದೆ: ಆಪ್ಷನ್ ಎ ರೋಟ್ ಥಿಂಕಿಂಗ್, ಆಪ್ಷನ್ ಬಿ ಕನ್ಸರ್ವೇಷನ್ ಎರರ್, ಆಪ್ಷನ್ ಸಿ ಸೈಂಟಿಫಿಕ್ ಕ್ಯೂರಿಯಾಸಿಟಿ, ಆಪ್ಷನ್ ಡಿ ಇಗೋಸೆಂಟ್ರಿಕ್ ರೀಸನಿಂಗ್. ಸೊ ಚೈಲ್ಡ್ ಅನ್ಸೀನ್ ಕಾನ್ಸೆಪ್ಟ್ ಎಕ್ಸ್ಪ್ಲೋರ್ ಮಾಡಲು ಪ್ರಯತ್ನಿಸುತ್ತಾನೆ, ಅರ್ಲಿ ಸೈನ್ಸ್ ರೀಸನಿಂಗ್. ಸೊ ಕ್ಯೂರಿಯಾಸಿಟಿ ದಟ್ ಈಸ್ ಸ್ಟ್ರಾಂಗ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಇಂಡಿಕೇಟರ್. ಕನ್ಸ್ಟ್ರಕ್ಟಿವಿಸ್ಟ್ ಎನ್ಕ್ವೈರಿ ಪ್ರಾಸೆಸ್ ನ್ಯಾಚುರಲಿ ಆಕ್ಟಿವೇಟ್ ಆಗುತ್ತದೆ. ಸೊ ಟೀಚರ್ ಎನ್ಕರೇಜ್ ಮಾಡಬೇಕು, ಡಿಸ್ಕರೇಜ್ ಮಾಡಬಾರದು. ಸೊ ಕ್ವಶನಿಂಗ್ ಆಟಿಟ್ಯೂಡ್ ದಟ್ ಈಸ್ ಹೈಯರ್ ಆರ್ಡರ್ ಲರ್ನಿಂಗ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇಟ್ ಕ್ರಿಯೇಟ್ಸ್ ಸೈಂಟಿಫಿಕ್ ಕ್ಯೂರಿಯಾಸಿಟಿ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಅ ಟೀಚರ್ ಆಸ್ಕ್ ಸ್ಟೂಡೆಂಟ್ಸ್ ಟು ಕಂಪೇರ್ ಟೂ ಸ್ಟೋರೀಸ್ ಅಂಡ್ ಐಡೆಂಟಿಫೈ ದ ಮಾರಲ್. ಸೊ ದಿಸ್ ಡೆವಲಪ್ಸ್. ಆಪ್ಷನ್ಸ್ ಈ ರೀತಿ ಇದೆ: ಆಪ್ಷನ್ ಎ ಅಲ್ಗೋರಿದಮಿಕ್ ಥಿಂಕಿಂಗ್, ಆಪ್ಷನ್ ಬಿ ಮೆಟಾಕಾಗ್ನಿಟಿವ್ ಅನಾಲಿಸಿಸ್, ಆಪ್ಷನ್ ಸಿ ಡ್ರಿಲ್ ಮೆಮರಿ, ಆಪ್ಷನ್ ಡಿ ಓವರ್ ಜನರಲೈಸೇಷನ್. ಸೊ ಕಂಪೇರಿಂಗ್ ಪ್ಲಸ್ ಮಾರಲ್ ಫೈಂಡ್ ಮಾಡೋದು ದಟ್ ಈಸ್ ಹೈಯರ್ ಆರ್ಡರ್ ಪ್ರೊಸೆಸಿಂಗ್. ಸೊ ಮೆಟಾಕಾಗ್ನಿಷನ್, ಚೈಲ್ಡ್ ಥಿಂಕ್ಸ್ ಅಬೌಟ್ ಹಿಸ್ ಓನ್ ಥಿಂಕಿಂಗ್. ಸೊ ರೀಸನಿಂಗ್ ಸ್ಟ್ರಾಟಜೀಸ್ ರಿಫ್ಲೆಕ್ಟ್ ಮಾಡಿ ಕನ್ಕ್ಲೂಷನ್ ಬರ್ತಾನೆ. ಸೊ ಡೀಪ್ ಲರ್ನಿಂಗ್ ಅಂಡ್ ಕಾಂಪ್ರಿಹೆನ್ಷನ್ ಇಂಪ್ರೂವ್ ಆಗುತ್ತದೆ. ಸೊ ಎಕ್ಸಾಮ್ ಪ್ರಿಫರ್ಸ್ ಸಚ್ ಹಾಟ್ಸ್ ಟೈಪ್ ಆಫ್ ರೀಸನಿಂಗ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್
ಮೆಟಾಕಾಗ್ನಿಟಿವ್ ಅನಾಲಿಸಿಸ್. ಆಪ್ಷನ್ ಬಿ ಸರಿಯಾದ ಉತ್ತರ. Next question, a student performs well in group tasks but poorly in written tasks. This reflects option C ರೀತಿ ಇದೆ. Option A low verbal IQ, option B strong interpersonal intelligence, option C slow learner, option D poor handwriting only. So group work, that is communication, cooperation skills are strong. Multiple intelligences theory ಪ್ರಕಾರ interpersonal ability high ಆಗಿರುತ್ತದೆ. ಸೊ ರಿಟರ್ನ್ ಟಾಸ್ಕ್ ವೀಕ್ ಅಂದರೆ ಲಿಂಗ್ವಿಸ್ಟಿಕ್ ಅಥವಾ ರೈಟಿಂಗ್ ಸ್ಕಿಲ್ ಮಾತ್ರ ಲೋ. ಸೊ ಓವರ್ ಆಲ್ ಇಂಟೆಲಿಜೆನ್ಸ್ ಕಡಿಮೆ ಎನ್ನುವ ಪ್ರಶ್ನೆ ಇಲ್ಲ. ಸೊ ಟೀಚರ್ಸ್ ಮೆಥಡ್ ಡೈವರ್ಸಿಫೈ ಮಾಡಬೇಕು. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಸ್ಟ್ರಾಂಗ್ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಅ ಟೀಚರ್ ಸ್ಟಾರ್ಟ್ಸ್ ಅ ನ್ಯೂ ಲೆಸನ್ ಬೈ ಆಸ್ಕಿಂಗ್ ಸ್ಟೂಡೆಂಟ್ಸ್ ವಾಟ್ ದೇ ಆಲ್ರೆಡಿ ನೋ ಬೇಸ್ಡ್ ಆನ್. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ರಿಎನ್ಫೋರ್ಸ್ಮೆಂಟ್ ಥಿಯರಿ, ಆಪ್ಷನ್ ಬಿ ಕನ್ಸ್ಟ್ರಕ್ಟಿವಿಸಮ್, ಆಪ್ಷನ್ ಸಿ ಕ್ಲಾಸಿಕಲ್ ಕಂಡೀಷನಿಂಗ್, ಆಪ್ಷನ್ ಡಿ ಡ್ರಿಲ್ ಮೆಥಡ್. ಸೊ ನ್ಯೂ ಕಾನ್ಸೆಪ್ಟ್ ಕನೆಕ್ಟ್ ಮಾಡಲು ಪ್ರಯರ್ ನಾಲೆಜ್ ಆಕ್ಟಿವೇಟ್ ಮಾಡುವುದು ಕನ್ಸ್ಟ್ರಕ್ಟಿವಿಸಮ್ ಕೋರ್. ಸೊ ಚೈಲ್ಡ್ ಸ್ಕೀಮಾ, ದಟ್ ಈಸ್ ಓಲ್ಡ್ ಪ್ಲಸ್ ನ್ಯೂ ಐಡಿಯಾಸ್ ಇಂಟಿಗ್ರೇಟ್ ಆಗುತ್ತದೆ. ಸೊ ಲರ್ನಿಂಗ್ ಮೀನಿಂಗ್ಫುಲ್ ಆಗಿ ರಿಟೆನ್ಷನ್ ಸ್ಟ್ರಾಂಗ್ ಆಗುತ್ತದೆ. ಸೊ ಟೀಚರ್ ಫೆಸಿಲಿಟೇಟರ್ ಆಗಿ ವರ್ಕ್ ಮಾಡ್ತಾನೆ. ಎಕ್ಸಾಮ್ ಪೇಪರ್ಸ್ ರಿಪೀಟೆಡ್ಲಿ ಆಸ್ಕ್ಸ್ ದಿಸ್ ಪ್ರಿನ್ಸಿಪಲ್. That is, which is the principle here? It is constructivism. Option B ಸರಿಯಾದ ಉತ್ತರ. ಅಂದರೆ ನ್ಯೂ ಕಾನ್ಸೆಪ್ಟ್ ಕನೆಕ್ಟ್ ಮಾಡಲು ಪ್ರಯರ್ ನಾಲೆಜ್ ಆಕ್ಟಿವೇಟ್ ಮಾಡುವುದು ಅದು ಒಂದು ಕನ್ಸ್ಟ್ರಕ್ಟಿವಿಸಮ್ ಕೋರ್. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಬಿಹೇವಿಯರ್ ಕ್ಲಿಯರ್ಲಿ ರಿಫ್ಲೆಕ್ಟ್ಸ್ ಕಾಂಕ್ರೀಟ್ ಆಪರೇಷನಲ್ ಥಿಂಕಿಂಗ್. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಇಮ್ಯಾಜಿನಿಂಗ್ ಫ್ಯೂಚರ್ ಕೆರಿಯರ್, ಆಪ್ಷನ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಪ್ರೋವರ್ಬ್ಸ್, option C classifying objects based on one property, option D applying logic to real objects only. So concrete operational stage, that is logic develop agide but to abstract thinking weak agide. So real objects, that is tangible materials ಬೇಕಾಗುತ್ತದೆ reasoning ಮಾಡಲು. So abstract concepts later in formal stage ಮಾತ್ರ ಡೆವಲಪ್ ಆಗುತ್ತದೆ. So concrete tasks like seriation, classification ಈ ಸ್ಟೇಜ್ ನ ಒಂದು ಹಾಲ್ಮಾರ್ಕ್. ಸೊ ಲಾಜಿಕಲ್ ಥಿಂಕಿಂಗ್ ಲಿಂಕ್ ಟು ರಿಯಲ್ ಸಿಚುವೇಶನ್ಸ್ ಓನ್ಲಿ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನಾಗ್ತದೆ? ಅಪ್ಲೈಯಿಂಗ್ ಲಾಜಿಕ್ ಟು ರಿಯಲ್ ಆಬ್ಜೆಕ್ಟ್ಸ್ ಓನ್ಲಿ. ಸೊ ಇದು ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅ ಚೈಲ್ಡ್ ರೆಫ್ಯೂಸಸ್ ಟು ಫಾಲೋ ರೂಲ್ಸ್ ವೆನ್ ನಾಟ್ ಮಾನಿಟರ್ಡ್. ವಿಚ್ ಮಾರಲ್ ಸ್ಟೇಜ್? ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಇಂಟರ್ಪರ್ಸನಲ್ ಹಾರ್ಮೋನಿ, ಆಪ್ಷನ್ ಬಿ ಪನಿಷ್ಮೆಂಟ್ ಒಬಿಡಿಯನ್ಸ್, ಆಪ್ಷನ್ ಸಿ ಸೋಷಿಯಲ್ ಕಾಂಟ್ರಾಕ್ಟ್, ಆಪ್ಷನ್ ಡಿ ಯೂನಿವರ್ಸಲ್ ಎಥಿಕ್ಸ್. ಸೊ ಈ ಸ್ಟೇಜ್ನಲ್ಲಿ ಚೈಲ್ಡ್ ರೂಲ್ಸ್ ಫಾಲೋ ಮಾಡೋದು ಪನಿಷ್ಮೆಂಟ್ ಅವಾಯ್ಡ್ ಮಾಡುವುದಕ್ಕಾಗಿ ಮಾತ್ರ. ಮಾನಿಟರಿಂಗ್ ಇಲ್ಲದಿದ್ದಾಗ ಒಬಿಡಿಯನ್ಸ್ ಕೂಡ ಡ್ರಾಪ್ ಆಗುತ್ತದೆ ಬಿಕಾಸ್ ಮಾರಲ್ ಅಂಡರ್ಸ್ಟ್ಯಾಂಡಿಂಗ್ ಇಂಟರ್ನಲ್ ಆಗಿಲ್ಲ. ಇದು ಕೋಲ್ಬರ್ಗ್ ಪ್ರೀ ಕನ್ವೆನ್ಷನಲ್ ಲೆವೆಲ್ ಸ್ಟೇಜ್ 1 ಫೀಚರ್. ಸೊ ಲರ್ನರ್ಸ್ ಆಕ್ಟ್ ಬೇಸ್ಡ್ ಆನ್ ಫಿಯರ್ ನಾಟ್ ವ್ಯಾಲ್ಯೂಸ್. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಪನಿಷ್ಮೆಂಟ್ ಒಬಿಡಿಯನ್ಸ್. ಆಪ್ಷನ್ ಬಿ ಸರಿಯಾದ ಉತ್ತರ. ಇದು ಯಾವುದಕ್ಕೆ ರಿಲೇಟ್ ಆಗಿದೆ? ಕೋಲ್ಬರ್ಗ್ಸ್ ಪ್ರೀ ಕನ್ವೆನ್ಷನಲ್ ಲೆವೆಲ್ ಸ್ಟೇಜ್ 1. ನೆಕ್ಸ್ಟ್ ಕ್ವಶನ್, ಅ ಸ್ಟೂಡೆಂಟ್ ಹೂ ಲರ್ನ್ಸ್ ಬೆಸ್ಟ್ ವೆನ್ ಅಲೌಡ್ ಟು ಮೂವ್ ಅರೌಂಡ್ ಅಂಡ್ ಯೂಸ್ ಹ್ಯಾಂಡ್ಸ್ ಆಸ್. ಸೊ ಆಪ್ಷನ್ಸ್ ಈ ರೀತಿ ಇದೆ ಇಲ್ಲಿ. ಮ್ಯೂಸಿಕಲ್ ಇಂಟೆಲಿಜೆನ್ಸ್, ಆಪ್ಷನ್ ಬಿ ಲಾಜಿಕಲ್ ಇಂಟೆಲಿಜೆನ್ಸ್, ಆಪ್ಷನ್ ಸಿ ಬಾಡಿಲಿ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್, ಆಪ್ಷನ್ ಡಿ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್. ಸೊ ಕೈನೆಸ್ಥೆಟಿಕ್ ಲರ್ನರ್ಸ್ ಮೂವ್ ಮಾಡ್ತಾ ಲರ್ನ್ ಮಾಡ್ತಾರೆ. ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್ ಅವರಿಗೆ ಬೆಸ್ಟ್ ವರ್ಕ್ ಆಗುತ್ತೆ. ಸೊ ಲ್ಯಾಬ್ ಟಾಸ್ಕ್, ಮಾಡೆಲ್ಸ್, ಮ್ಯಾನಿಪುಲೇಟಿವ್ಸ್ ರಿಟೆನ್ಷನ್ ಹೆಚ್ಚಿಸುತ್ತದೆ. ಸೊ ದಟ್ ಈಸ್ MI, ದಟ್ ಈಸ್ ಮಲ್ಟಿಪಲ್ ಇಂಟೆಲಿಜೆನ್ಸಸ್, ದಟ್ ಈಸ್ ಥಿಯರಿಯಲ್ಲಿ ಇದು ಕ್ರಿಟಿಕಲ್ ಕ್ಯಾಟಗರಿ. ಸೊ ಸಚ್ ಸ್ಟೂಡೆಂಟ್ಸ್ ಸ್ಟ್ರಗಲ್ ವಿತ್ ಪ್ಯಾಸಿವ್ ಲಿಸನಿಂಗ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಡಿಲಿ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್. ಆಪ್ಷನ್ ಸಿ ಸರಿಯಾದ ಉತ್ತರ. Next question, a teacher gives puzzle slightly above students' current ability. This represents. Option C ರೀತಿ ಇದೆ. Option A frustration method, option B ZPD activation, option C punishment method, option D rote enhancement. So Vygotsky zone of proximal development, that is slight challenge plus teacher support. Too easy, that is no growth. Too difficult, that is frustration.
Moderate challenge ಲರ್ನಿಂಗ್ ಸ್ಪೀಡ್ ಇನ್ಕ್ರೀಸ್ ಮಾಡುತ್ತದೆ. ಸೊ ಸ್ಕ್ಯಾಫೋಲ್ಡಿಂಗ್ ಇಲ್ಲದೆ ಸ್ಟೂಡೆಂಟ್ ರೀಚ್ ಮಾಡುವುದಿಲ್ಲ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ZPD ಆಕ್ಟಿವೇಶನ್. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಅ ಚೈಲ್ಡ್ ಥಿಂಕ್ಸ್ ಹಿಸ್ ಟೀಚರ್ ಇಸ್ ಆಂಗ್ರಿ ಬಿಕಾಸ್ ಇಟ್ ಈಸ್ ರೇನಿಂಗ್. ವಿಚ್ ಕಾನ್ಸೆಪ್ಟ್? ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಅನಿಮಿಸಮ್, ಆಪ್ಷನ್ ಬಿ ಸೀರಿಯೇಷನ್, ಆಪ್ಷನ್ ಸಿ ರಿವರ್ಸಿಬಿಲಿಟಿ, ಆಪ್ಷನ್ ಡಿ ಕ್ಲಾಸಿಫಿಕೇಶನ್. ಸೊ ಪ್ರೀ-ಆಪರೇಷನಲ್ ಸ್ಟೇಜ್ ಫೀಚರ್, ದಟ್ ಈಸ್ ನಾನ್ ಲಿವಿಂಗ್ ಥಿಂಗ್ಸ್ಗೆ ಹ್ಯೂಮನ್ ಎಮೋಷನಲ್ ಅಸೈನ್ ಮಾಡೋ ಒಂದು ಟೆಂಡೆನ್ಸಿ. ಸೊ ಚೈಲ್ಡ್ ಥಿಂಕ್ಸ್ ನ್ಯಾಚುರಲ್ ಇವೆಂಟ್ಸ್ ಹ್ಯಾವ್ ಫೀಲಿಂಗ್ಸ್. ಪಿಜೆಟ್ ಕಾಗ್ನೇಟಿವ್ ಲಿಮಿಟೇಷನ್. ಸೊ ಸಿಂಬಾಲಿಕ್ ಥಿಂಕಿಂಗ್ ಸ್ಟ್ರಾಂಗ್, ಲಾಜಿಕ್ ವೀಕ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಅನಿಮಿಸಮ್. ಅಂದರೆ ಪ್ರೀ ಆಪರೇಷನಲ್ ಸ್ಟೇಜ್ನಲ್ಲಿ ಏನಾಗ್ತದೆ, ವಾಟ್ ಈಸ್ ದ ಫೀಚರ್? ನಾನ್ ಲಿವಿಂಗ್ ಥಿಂಗ್ಸ್ಗೆ ಹ್ಯೂಮನ್ ಎಮೋಷನ್ಸ್ ಅಸೈನ್ ಮಾಡೋ ಒಂದು ಟೆಂಡೆನ್ಸಿ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಅನಿಮಿಸಮ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಕ್ರಿಯೇಟ್ಸ್ ಇಂಟ್ರೆನ್ಸಿಕ್ ಮೋಟಿವೇಶನ್ ಇನ್ ಲರ್ನರ್ಸ್? ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಪನಿಷ್ಮೆಂಟ್, ಆಪ್ಷನ್ ಬಿ ಸ್ಟಿಕರ್ಸ್ ಅಂಡ್ ಪ್ರೈಸಸ್, ಆಪ್ಷನ್ ಸಿ ಫ್ರೀಡಮ್ ಟು ಚೂಸ್ ಟಾಸ್ಕ್ಸ್, ಆಪ್ಷನ್ ಡಿ ಥ್ರೆಟನಿಂಗ್ ವಿತ್ ಮಾರ್ಕ್ಸ್. ಸೊ ಆಟೋನಾಮಿ ಅಂದರೆ ಪವರ್ಫುಲ್ ಇಂಟ್ರೆನ್ಸಿಕ್ ಮೋಟಿವೇಶನ್ ಬೂಸ್ಟರ್. ಸೊ ರಿವಾರ್ಡ್ಸ್ ಕ್ರಿಯೇಟ್ ಡಿಪೆಂಡೆನ್ಸಿ, ದಟ್ ಈಸ್ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್. ಪನಿಷ್ಮೆಂಟ್ ಮೋಟಿವೇಶನ್ ಡಿಕ್ರೀಸ್ ಮಾಡುತ್ತದೆ. ಸೊ ಸ್ಟೂಡೆಂಟ್ಸ್ ಲವ್ ಸೆಲ್ಫ್ ಚೋಸನ್ ಆಕ್ಟಿವಿಟೀಸ್, ದಟ್ ಈಸ್ ಡೀಪರ್ ಎಂಗೇಜ್ಮೆಂಟ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ ಆಪ್ಷನ್ ಕರೆಕ್ಟ್ ಆಗ್ತದೆ? ದಟ್ ಈಸ್ ಆಪ್ಷನ್ ಸಿ, ಫ್ರೀಡಮ್ ಟು ಚೂಸ್ ಟಾಸ್ಕ್ಸ್. ಸೊ ಹಾಗಾಗಿ ಅಲ್ಲಿ ಏನಾಗ್ತದೆ? ಸೊ ದೇ ವಿಲ್ ಬಿ ಅಂಡರ್ ಡೀಪರ್ ಎಂಗೇಜ್ಮೆಂಟ್. ಸ್ಟೂಡೆಂಟ್ಸ್ ಲವ್ ಸೆಲ್ಫ್ ಚೋಸನ್ ಆಕ್ಟಿವಿಟೀಸ್, ದಟ್ ಈಸ್ ಡೀಪರ್ ಎಂಗೇಜ್ಮೆಂಟ್. ದಟ್ ಈಸ್ ಆಪ್ಷನ್ ಸಿ is the correct answer, freedom to choose tasks. Next question, which principle of development explains why a child first scribbles before writing letters? So options ಈ ರೀತಿ ಇದೆ. ಆಪ್ಷನ್ ಎ cephaloclaudal, ಆಪ್ಷನ್ ಬಿ proximodistal, ಆಪ್ಷನ್ ಸಿ reciprocal teaching, ಆಪ್ಷನ್ ಡಿ cultural influence. So here proximodistal, that is center to outward development. So proximodistal, that is center to outward development. So large arm movements, that is scribbling, first develop, ನಂತರ fine finger control writing. So motor development, predictable sequence. ಸೊ ಕ್ಲಾಸ್ ರೂಮ್ ಅಬ್ಸರ್ವೇಷನ್ ಗಳಲ್ಲಿ ಈಸಿಲಿ ನೋಟಿಸ್ ಆಗ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಪ್ರಾಕ್ಸಿಮೋಡಿಸ್ಟಲ್. ಓಕೆ, ಪ್ರಾಕ್ಸಿಮೋಡಿಸ್ಟಲ್ ಅಂದ್ರೆ ಸೆಂಟರ್. ಓಕೆ, ಸೆಂಟರ್ ಟು ವಾಟ್ ಇಸ್ ದ್ಯಾಟ್? ಔಟ್ವರ್ಡ್, ದಟ್ ಈಸ್ ಡೆವಲಪ್ಮೆಂಟ್, ಔಟ್ವರ್ಡ್ ಡೆವಲಪ್ಮೆಂಟ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅ ಚೈಲ್ಡ್ ಸೇಸ್ ಟೀಚರ್ ಐ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಇನ್ ಮೈ ಓನ್ ವೇ, ದಿಸ್ ಶೋಸ್. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಡಿಪೆಂಡೆನ್ಸಿ, ಆಪ್ಷನ್ ಬಿ ಕನ್ವರ್ಜೆಂಟ್ ಥಿಂಕಿಂಗ್, ಆಪ್ಷನ್ ಸಿ ಕ್ರಿಯೇಟಿವಿಟಿ, ಆಪ್ಷನ್ ಡಿ ಇಗೋಸೆಂಟ್ರಿಸಮ್. ಸೊ ಕ್ರಿಯೇಟಿವಿಟಿ, ದಟ್ ಈಸ್ ಒರಿಜಿನಾಲಿಟಿ ಪ್ಲಸ್ ಫ್ಲೆಕ್ಸಿಬಿಲಿಟಿ ಪ್ಲಸ್ ನ್ಯೂ ಅಪ್ರೋಚಸ್. ಸೊ ಚೈಲ್ಡ್ ಮಲ್ಟಿಪಲ್ ಮೆಥಡ್ಸ್ ಎಕ್ಸ್ಪ್ಲೋರ್ ಮಾಡ್ತಾನೆ. ಸೊ ದಟ್ ಈಸ್ ಡೈವರ್ಜೆಂಟ್ ಥಿಂಕಿಂಗ್. ಸೊ ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮ್ ಕ್ರಿಯೇಟಿವಿಟಿ ಎನ್ಕರೇಜ್ ಮಾಡುತ್ತದೆ. ಸೊ ಇಗೋಸೆಂಟ್ರಿಸಮ್ ಅಲ್ಲ, ಬಿಕಾಸ್ ಹಿಯರ್ ಚೈಲ್ಡ್ ಈಸ್ ಸಾಲ್ವಿಂಗ್, ನಾಟ್ ಸೆಲ್ಫ್ ಸೆಂಟರ್ಡ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಕ್ರಿಯೇಟಿವಿಟಿ. ಸೊ ಕ್ರಿಯೇಟಿವಿಟಿ ಅಂದರೆ ಏನು? ಒರಿಜಿನಾಲಿಟಿ ಪ್ಲಸ್ ಫ್ಲೆಕ್ಸಿಬಿಲಿಟಿ ಪ್ಲಸ್ ನ್ಯೂ ಅಪ್ರೋಚಸ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಕ್ರಿಯೇಟಿವಿಟಿ. ನೆಕ್ಸ್ಟ್ ಕ್ವಶನ್, ಅ ಟೀಚರ್ ಕನೆಕ್ಟ್ಸ್ ಮ್ಯಾಥ್ಸ್ ಪ್ಯಾಟರ್ನ್ಸ್ ಟು ಮ್ಯೂಸಿಕ್ ರಿದಮ್ಸ್, ದಿಸ್ ಶೋಸ್. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ನೆಗೆಟಿವ್ ಟ್ರಾನ್ಸ್ಫರ್, ಆಪ್ಷನ್ ಬಿ ಮಲ್ಟಿ ಸೆನ್ಸೋರಿ ಇಂಟಿಗ್ರೇಷನ್, ಆಪ್ಷನ್ ಸಿ ರೋಟ್ ಎನ್ಫೋರ್ಸ್ಮೆಂಟ್, ಆಪ್ಷನ್ ಡಿ ಪನಿಷ್ಮೆಂಟ್ ಸ್ಟ್ರಾಟಜಿ. ಸೊ ಮ್ಯಾಥ್ ಪ್ಲಸ್ ಮ್ಯೂಸಿಕ್ ಕಂಬೈನ್ ಮಾಡಿದರೆ ಮಲ್ಟಿಪಲ್ ಸೆನ್ಸಸ್ ಆಕ್ಟಿವೇಟ್ ಆಗುತ್ತದೆ. ಸೊ ಲರ್ನರ್ಸ್ ಆಡಿಟೋರಿ, ದಟ್ ಈಸ್ ಲಾಜಿಕಲ್ ಪಾತ್ವೇಸ್ ಟುಗೆದರ್ ವರ್ಕ್ಸ್, ದಟ್ ಈಸ್ ರಿಟೆನ್ಷನ್ ಇಂಪ್ರೂವ್ ಆಗುತ್ತದೆ. ಸೊ ಗಾರ್ಡ್ನರ್ಸ್ MI ಥಿಯರಿ ಕೂಡ ಸಪೋರ್ಟ್ ಮಾಡುತ್ತದೆ. ಸೊ ದಿಸ್ ಇಸ್ ಪಾಸಿಟಿವ್ ಟ್ರಾನ್ಸ್ಫರ್, ನಾಟ್ ನೆಗೆಟಿವ್. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಮಲ್ಟಿ ಸೆನ್ಸೋರಿ ಇಂಟಿಗ್ರೇಷನ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಅ ಚೈಲ್ಡ್ ಫೀಲ್ಸ್ ಆಂಕ್ಷಿಯಸ್ ಬಿಫೋರ್ ಗಿವಿಂಗ್ ಆನ್ಸರ್ಸ್ ಇನ್ ಕ್ಲಾಸ್. The teacher should
ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಇಗ್ನೋರ್ ದ ಚೈಲ್ಡ್, ಆಪ್ಷನ್ ಬಿ ಪನಿಷ್ ಫಾರ್ ಸೈಲೆನ್ಸ್, ಆಪ್ಷನ್ ಸಿ ಕ್ರಿಯೇಟ್ ಲೋ ಪ್ರೆಷರ್ ಎನ್ವಿರಾನ್ಮೆಂಟ್, ಆಪ್ಷನ್ ಡಿ ಆಸ್ಕ್ ಓನ್ಲಿ ಡಿಫಿಕಲ್ಟ್ ಕ್ವಶನ್ಸ್. ಸೊ ಆಂಗ್ಸೈಟಿ ಲರ್ನಿಂಗ್ ಅನ್ನು ಡೈರೆಕ್ಟ್ಲಿ ಎಫೆಕ್ಟ್ ಮಾಡುತ್ತದೆ. ಸೊ ಸಪೋರ್ಟಿವ್ ಕಾಮ್ ಎನ್ವಿರಾನ್ಮೆಂಟ್ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತದೆ. ಸೊ ಟೀಚರ್ ಶುಡ್ ಎನ್ಕರೇಜ್ ಸ್ಮಾಲ್ ಅಟೆಂಪ್ಟ್ಸ್ ನಾಟ್ ಫೋರ್ಸ್. ಸೊ ಎಮೋಷನಲ್ ಕ್ಲೈಮೇಟ್ ದಟ್ ಈಸ್ ಲರ್ನಿಂಗ್ ಸಕ್ಸಸ್ ಕೀ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಕ್ರಿಯೇಟ್ ಲೋ ಪ್ರೆಷರ್ ಎನ್ವಿರಾನ್ಮೆಂಟ್. So next question, a student can recall information but cannot use it in new situation. This is, so option C ರೀತಿ ಇದೆ. Option A high level learning, option B over learning, option C low transfer, option D insight learning. So recall possible, that is application fail, transfer of learning weak. So meaningful understanding ಇಲ್ಲದೆ rote learning ಆಗಿದೆ. So new situations apply ಮಾಡಲು examples plus activities ಬೇಕು. So this is common exam tricky question. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ that is load transfer. Option C is the correct answer. Next question, a teacher asks students to predict outcomes in an experiment. So this encourages, option C ರೀತಿ ಇದೆ. Option A hypothetical reasoning, option B rote learning, option C drill based learning, option D fear based motivation. So prediction ಮಾಡುವ ability, that is formal operational stage characteristic, that is PGET. So child what if, so type thinking ಮಾಡುತ್ತದೆ. ಸೊ ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಇಂಪ್ರೂವ್ ಆಗುತ್ತದೆ. ಸೊ ಸೈಂಟಿಫಿಕ್ ಇನ್ಕ್ವೈರಿ ಸ್ಕಿಲ್ಸ್ ಡೆವಲಪ್ ಆಗುತ್ತದೆ. ಸೊ ಮಿಡಲ್ ಸ್ಕೂಲ್ CDP ಸಿಲೆಬಸ್ ನಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಹೈಪೋಥೆಟಿಕಲ್ ರೀಸನಿಂಗ್. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಅಸೆಸ್ಮೆಂಟ್ ದಟ್ ಹೆಲ್ಪ್ಸ್ ಟೀಚರ್ ಇಂಪ್ರೂವ್ ಆನ್ ಗೋಯಿಂಗ್ ಟೀಚಿಂಗ್ ಈಸ್. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಸಮೇಟಿವ್, ಆಪ್ಷನ್ ಬಿ ಡಯಾಗ್ನೋಸ್ಟಿಕ್, ಆಪ್ಷನ್ ಸಿ ಫಾರ್ಮೇಟಿವ್, ಆಪ್ಷನ್ ಡಿ ನಾರ್ಮ್ ರೆಫರೆನ್ಸ್ಡ್. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ ಕ್ಲಾಸ್ ರೂಮ್ ಟೀಚಿಂಗ್ ಡ್ಯೂರಿಂಗ್ ಲರ್ನಿಂಗ್ ಸಪೋರ್ಟ್ ಮಾಡುತ್ತದೆ. ಸೊ ಟೀಚರ್ಗೆ ಇಮಿಡಿಯೇಟ್ ಫೀಡ್ಬ್ಯಾಕ್ ಸಿಗುತ್ತದೆ, ದಟ್ ಈಸ್ ಟೀಚಿಂಗ್ ಅಡ್ಜಸ್ಟ್ ಮಾಡಬಹುದು. ಸೊ ಡಯಾಗ್ನೋಸ್ಟಿಕ್ ಅಂದರೆ ಟೀಚಿಂಗ್ ಮುನ್ನ. ಸೊ ಸಮೇಟಿವ್ ಅಂದರೆ ಎಂಡ್ ಆಫ್ ಯೂನಿಟ್ ಆರ್ ಟರ್ಮ್. ಫಾರ್ಮೇಟಿವ್ ಅಂದರೆ ಲರ್ನಿಂಗ್ ಇಂಪ್ರೂವ್ಮೆಂಟ್ ಟೂಲ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಫಾರ್ಮೇಟಿವ್. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಅ ಚೈಲ್ಡ್ ಹೂ ಅಂಡರ್ಸ್ಟ್ಯಾಂಡ್ಸ್ ಅದರ್ಸ್ ಎಮೋಷನ್ಸ್ ಈಸಿಲಿ ಹ್ಯಾಸ್ ಹೈ. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್, ಆಪ್ಷನ್ ಬಿ ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್, ಆಪ್ಷನ್ ಸಿ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್, ಆಪ್ಷನ್ ಡಿ ಲಾಜಿಕಲ್ ಇಂಟೆಲಿಜೆನ್ಸ್. ಸೊ ಇಂಟರ್ಪರ್ಸನಲ್ ಅಂದರೆ ಅದರ್ಸ್ ಎಮೋಷನ್ಸ್, ಸೋಷಿಯಲ್ ಸಿಗ್ನಲ್ಸ್, ಬಾಡಿ ಲ್ಯಾಂಗ್ವೇಜ್ ಕ್ವಿಕ್ಲಿ ಗ್ರಾಸ್ಪ್ ಮಾಡೋ ಇಂಟೆಲಿಜೆನ್ಸ್. ಸೊ ಸಚ್ ಸ್ಟೂಡೆಂಟ್ಸ್ ಟೀಮ್ ವರ್ಕ್, ಲೀಡರ್ಶಿಪ್ ನಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ನಲ್ಲಿ ಇವರು ಪೀರ್ ಸಪೋರ್ಟ್ ನೀಡಬಹುದು. ಸೊ ಗಾರ್ಡ್ನರ್ MI ಥಿಯರಿ ಫ್ರೀಕ್ವೆಂಟ್ಲಿ ಯೂಸ್ಡ್ MCQ. ಸೊ ದಟ್ ಈಸ್ ಹಿಯರ್ ದ ಕರೆಕ್ಟ್ ಆಪ್ಷನ್ ಹಿಯರ್ ಇಟ್ ಈಸ್. ವಾಟ್ ಇಸ್ ದಟ್? ಆಪ್ಷನ್ ಸಿ ದಟ್ ಈಸ್ interpersonal intelligence. Next question, a student repeatedly uses the same incorrect method even after feedback. This indicates, option C ರೀತಿ ಇದೆ. Option A lack of reinforcement, option B misconception, option C high confidence, option D high IQ. So misconception, so just I will write here misconception, that is deeply rooted wrong idea. ಸೊ ಮಿಸ್ಕನ್ಸೆಪ್ಷನ್ ಅಂದ್ರೆ ಡೀಪ್ಲಿ ರೂಟೆಡ್ ರಾಂಗ್ ಐಡಿಯಾ. ಸೊ ಫೀಡ್ಬ್ಯಾಕ್ ಮಾತ್ರ ಕರೆಕ್ಟ್ ಮಾಡೋದಿಲ್ಲ, ಕಾನ್ಸೆಪ್ಚುಯಲ್ ರೀಟೀಚಿಂಗ್ ಬೇಕು. ಸೊ ಟೀಚರ್ ಅಲ್ಟರ್ನೇಟ್ ಎಕ್ಸಾಂಪಲ್ಸ್ ಅಂಡ್ ಕಾಂಕ್ರೀಟ್ ಮಾಡೆಲ್ಸ್ ಯೂಸ್ ಮಾಡಬೇಕು. ಸೊ ಈ ಟೈಪ್ MCQs ರೀಸೆಂಟ್ ಎಕ್ಸಾಮ್ ನಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಮಿಸ್ಕನ್ಸೆಪ್ಷನ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ experiential learning? Option C ರೀತಿ ಇದೆ. Option A reading about plants, option B watching videos, option C growing a plant in school garden, option D copying notes. So experiential, that is learning by doing, Dewey concept. So hands-on plant growing, real experience, observation, reflection. So retention plus understanding strong ಆಗುತ್ತದೆ. So constructivist
pedagogy, that is the core MCQ area. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಗ್ರೋಯಿಂಗ್ ಅ ಪ್ಲಾಂಟ್ ಇನ್ ಸ್ಕೂಲ್ ಗಾರ್ಡನ್. ಇಟ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಆಫ್ experiential learning. So option C is the correct answer. Next question, a teacher asks students to explain errors in their classmates' work. So this develops option C ರೀತಿ ಇದೆ. Option A competition, option B social conflict, option C peer learning plus metacognition, option D fear of criticism. So peer explanation, so deeper conceptual clarity. So why this error happened analyze ಮಾಡಿದರೆ metacognition build ಆಗುತ್ತದೆ. So social learning plus self correction, that is simultaneously develop ಆಗುತ್ತದೆ. So high order pedagogy MCQs, that is expected this year. So this question can be expected this particular year. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, that is peer learning plus metacognition. Next question, a child quickly forgets difficult content but remembers songs for a year. Why? So option C ರೀತಿ ಇದೆ. Option A intelligence difference, option B emotional tagging, option C overlearning, option D punishment fear. So songs emotionally rich, that is brain long term storage stronger. So emotion rhythm combine ಮಾಡಿದರೆ encoding deep ಆಗುತ್ತದೆ. So dry content emotional connect ಇಲ್ಲ. So quickly forget ಆಗ್ತದೆ. So memory theory ಅಟ್ಕಿನ್ಸನ್ ಶಿಫ್ರಿನ್ ಅಪ್ಲಿಕೇಶನ್ ಕ್ವಶನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಎಮೋಷನಲ್ ಟ್ಯಾಗಿಂಗ್. ಅಂದರೆ ಸಾಂಗ್ಸ್ ಎಮೋಷನಲಿ ರಿಚ್ ಆಗಿರ್ತದೆ, ಬ್ರೈನ್ ಲಾಂಗ್ ಟರ್ಮ್ ಸ್ಟೋರೇಜ್ ಸ್ಟ್ರಾಂಗರ್ ಆಗ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಎಮೋಷನಲ್ ಟ್ಯಾಗಿಂಗ್. ನೆಕ್ಸ್ಟ್ ಕ್ವಶನ್, ವಿಚ್ ಫಾರ್ಮ್ ಆಫ್ ಇವ್ಯಾಲ್ಯೂಯೇಷನ್ ರಿಡ್ಯೂಸಸ್ ಸ್ಟೂಡೆಂಟ್ ಸ್ಟ್ರೆಸ್ ದ ಮೋಸ್ಟ್? ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಒನ್ ಫೈನಲ್ ಎಕ್ಸಾಮ್, ಆಪ್ಷನ್ ಬಿ ವೀಕ್ಲಿ ಪನಿಷ್ಮೆಂಟ್ಸ್, ಆಪ್ಷನ್ ಸಿ ಕಂಟಿನ್ಯೂಸ್ ಅಂಡ್ ಫ್ರೆಂಡ್ಲಿ ಫೀಡ್ಬ್ಯಾಕ್, ಆಪ್ಷನ್ ಡಿ ಸರ್ಪ್ರೈಸ್ ಟೆಸ್ಟ್. ಸೊ CCE, that is continuous feedback. So small steps improvement, that is stress ಕಡಿಮೆ. ಸೊ ಫ್ರೆಂಡ್ಲಿ ಕಮೆಂಟ್ಸ್ ಲರ್ನಿಂಗ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತದೆ. ಸೊ ಫೈನಲ್ ಎಕ್ಸಾಮ್ಸ್ ಅಥವಾ ಸರ್ಪ್ರೈಸ್ ಟೆಸ್ಟ್ ಆಂಗ್ಸೈಟಿ ಕ್ರಿಯೇಟ್ ಮಾಡುತ್ತದೆ. ಸೊ ಸ್ಟೂಡೆಂಟ್ ಸೆಂಟರ್ಡ್ ಅಸೆಸ್ಮೆಂಟ್ ಪ್ರಿನ್ಸಿಪಲ್. ಓಕೆ, ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಕಂಟಿನ್ಯೂಸ್ ಅಂಡ್ ಫ್ರೆಂಡ್ಲಿ ಫೀಡ್ಬ್ಯಾಕ್. ದಟ್ ಈಸ್ ದ ಕರೆಕ್ಟ್ ಆಪ್ಷನ್. ಆಪ್ಷನ್ ಸಿ ಸರಿಯಾದ ಉತ್ತರ. Next question, a child watches parents reading daily and starts reading. Which learning? Option C ರೀತಿ ಇದೆ. Option A operant conditioning, option B discovery learning, option C observational learning, option D trial and error. So ಬಂಡೂರ ಮಾಡೆಲಿಂಗ್ ಇಮಿಟೇಷನ್ ಮುಖ್ಯ. ಸೊ ಚೈಲ್ಡ್ ಬಿಹೇವಿಯರ್ ಅಬ್ಸರ್ವ್ ಮಾಡಿ ಕಾಪಿ ಮಾಡುತ್ತಾನೆ. ಸೊ ರಿವಾರ್ಡ್ ಬೇಕಾಗಿಲ್ಲ. ಹೋಮ್ ಎನ್ವಿರಾನ್ಮೆಂಟ್ ರೀಡಿಂಗ್ ಕಲ್ಚರ್ ಕ್ರಿಯೇಟ್ ಮಾಡುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಅಬ್ಸರ್ವೇಷನಲ್ ಲರ್ನಿಂಗ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅ ಟೀಚರ್ ಎನ್ಕರೇಜಸ್ ಸ್ಟೂಡೆಂಟ್ಸ್ ಟು ಆಸ್ಕ್ ಹೌ ಡಿಡ್ ಐ ಸಾಲ್ವ್ ದಿಸ್? ದಿಸ್ ಬಿಲ್ಡ್ಸ್. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಮೆಮೊರೈಸೇಷನ್, ಆಪ್ಷನ್ ಬಿ ಹ್ಯಾಬಿಟ್ ಫಾರ್ಮೇಷನ್, ಆಪ್ಷನ್ ಸಿ self regulation and metacognition, option D aggression. So how I solved, that is thinking about. So thinking metacognition. So student strategy analysis planning checking develop ಮಾಡುತ್ತಾರೆ. So self regulation learning efficacy increase ಮಾಡುತ್ತದೆ ಅಥವಾ self regulation learning efficiency increase ಆಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಸೆಲ್ಫ್ ರೆಗ್ಯುಲೇಷನ್ ಅಂಡ್ ಮೆಟಾಕಾಗ್ನಿಷನ್. ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ಫ್ರೆಂಡ್ಸ್, ಐ ಹೋಪ್ ನಾವು ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಕಾನ್ಸೆಪ್ಟ್ಸ್ ಆರ್ ಕ್ರಿಸ್ಟಲ್ ಕ್ಲಿಯರ್. ನೀವು ಇವತ್ತಿನ ಸೆಷನ್ನ ವಿಡಿಯೋದ ಕಾನ್ಸೆಪ್ಟ್ಸ್ ಅನ್ನು ಒನ್ಸ್ ರಿವೈಸ್ ಮಾಡಿದರೆ CDP ಭಾಗದ ಮೋಸ್ಟ್ ಆಫ್ ದಿ ಎಕ್ಸ್ಪೆಕ್ಟೆಡ್ MCQs ನಿಮಗೆ ಸೂಪರ್ ಈಸಿ ಆಗಿ ಬಿಡುತ್ತದೆ. ರಿಮೆಂಬರ್, ಚೈಲ್ಡ್ ಡೆವಲಪ್ಮೆಂಟ್ ಇನ್ಫ್ಲುಯೆನ್ಸಸ್ ಲರ್ನಿಂಗ್ ಅಂಡ್ ಬಿಹೇವಿಯರ್. Teachers are powerful role models and facilitators. Learning theories help in classroom decisions plus MCQ logic. And today's real power boost, we practiced 50 highly important exam ready MCQs with clear explanations. Yes, 50 MCQs with logic breakdown, that is your biggest scoring advantage. Now your next step, it is simple. Revise the 50 questions again and you will see your confidence skyrocket. So solve more previous year patterns from KRTT previous year question paper and check your improvement. If this session helped you, do like, share and
Never miss updates by subscribing to Science Patashala. All the best for KRTT 2025. Thanks for watching Science Patashala.